Hello, everybody. Welcome to a special series on the Hriday Chetan Show podcast. In this series, we explore the journey behind the upcoming Kannada film Aksharo Rakshati Rakshitaha. Through meaningful conversations with the people who are part of this movie, we will uncover the passion, creativity, challenges, and stories that bring a film to life. From actors and creators to the minds working behind the scenes, this series will give you a deeper understanding of filmmaking, dreams, and dedication in the world of cinema. Today, on the Hriday Chetan Show podcast, we have a dynamic and inspiring personality joining us, someone who beautifully balances passion, performance, and purpose. Yashika BN from Bangalore. She is someone who is passionately pursuing second year degree. She is also passionate in acting and actively participated in all the dramas of her school and college. So let us bring Yashika on screen. Hello, namaste. ಹೇಗಿದ್ದೀರಾ? ನಮಸ್ತೆ. ನಾನ್ ಚೆನ್ನಾಗಿದ್ದೀನಿ. ನೀವೆಲ್ರೂ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. Thank you so much, Yashika, for being a part of this episode of this special series. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಶುರು ಮಾಡೋಣ ಇವತ್ತು. ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ, ಹೇಗಿತ್ತು? ನಿಮ್ಮ ಫೇವ್ರೆಟ್ ಮೂಮೆಂಟ್ ನಿಮ್ಮ ಬಾಲ್ಯದಲ್ಲಿ ಏನು? ಎಸ್ಪೆಷಲಿ ಒಂದು ಅಂತ ನಾನು ಪಿಕ್ ಮಾಡಕ್ಕಾಗಲ್ಲ. ನನ್ನ ಜರ್ನಿ ಅಂದ್ರೆ ಚೈಲ್ಡ್ಹುಡ್ ಅಂತ ಅನ್ನೋದೇ ಒಂದು ಸ್ವೀಟ್ ಮೆಮೊರೀಸ್ ಎಲ್ರಿಗೂ. ಅದು ಒಂದಂತ ಪಿಕ್ ಮಾಡಕ್ಕಾಗಲ್ಲ. ನನ್ನ ಚೈಲ್ಡ್ಹುಡ್ ಫುಲ್ ಕಲರ್ಫುಲ್ ಆಗೇ ಇತ್ತು. ಒಂದಂತ ಪಿಕ್ ಮಾಡೋದಂದ್ರೆ ಆಲ್ವೇಸ್ ನನ್ನ ಬರ್ಡೇನ ಎಲ್ರೂ ಜೊತೆಗೆ ಸೇರಿ ಇಡೀ ಫ್ಯಾಮಿಲಿ ಸೇರಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಅದೊಂಥರ ಮೆಮೊರಬಲ್ ಡೇ. ಅದೊಂದೇ ನನಗೆ ಇನ್ನ ಜ್ಞಾಪಕ ಇರೋದು. ಎಲ್ರೂ ಸೇರಿ ಸೆಲೆಬ್ರೇಟ್ ಮಾಡ್ತೀವಲ್ಲ, ಸೊ ದಟ್ ವಿಲ್ ಬಿ ಮೈ ಚೆರಿಷಬಲ್ ಮೂಮೆಂಟ್. ನಿನ್ನ ಚೈಲ್ಡ್ಹುಡ್ ಅಲ್ಲಿ ಫನ್ನಿ ಮೂಮೆಂಟ್ ಏನಿತ್ತು? ಫನ್ನಿ ಮೂಮೆಂಟ್ ನನಗೆ ಜ್ಞಾಪಕ ಇಲ್ಲ, ಬಟ್ ನಮ್ಮಮ್ಮ ಹೇಳ್ತಿದ್ರು. ಐ ಲೈಕ್ ಮೊಸರು ಬಜ್ಜಿ ನನ್ಗಿಷ್ಟ. ಪಲಾವ್ ಮೊಸರು ಬಜ್ಜಿ ಅಂದ್ರೆ ಇಷ್ಟ. ನಮ್ ಚಿಕ್ಕಮ್ಮಂಗುನು ಪಲಾವ್ ಅಂದ್ರೆ ಮೊಸರು ಬಜ್ಜಿ ಅಂದ್ರೆ ಇಷ್ಟ. ಒಂದಿನ ಏನಾಗಿತ್ತು ಅಂದ್ರೆ ಅವರು ಪಲಾವ್ ಮೊಸರು ಬಜ್ಜಿ ತಿನ್ಬೇಕಾದ್ರೆ ಮೊಸರು ಬಜ್ಜಿ ಖಾಲಿ ಮಾಡ್ತಿದ್ರು. ಆ ಪಾತ್ರೆನ ಏನ್ ಮಾಡಿದ್ರು, ನನಗೆ ಇಕ್ಕಿರ್ಲಿಲ್ಲ. ಲೈಕ್ ಮೊಸರು ಬಜ್ಜಿ ನನ್ಗೆ ಇಷ್ಟ, ನನ್ ಫೇವ್ರೇಟ್, ನನ್ಗೆ ಇಕ್ಕಿರ್ಲಿಲ್ಲ ಅಂದ್ಬಿಟ್ಟು ಆ ಪಾತ್ರೆ ತಗೊಂಡು ನಮ್ ಚಿಕ್ಕಮ್ಮಂಗೆನೆ ಹೊಡ್ಬಿಟ್ಟಿದ್ನಂತೆ. ದಟ್ ವಾಸ್ ದಿ ಫನಿ ಮೂಮೆಂಟ್ ಆಫ್ ಮೈ ಚೈಲ್ಡ್ಹುಡ್. ಅಮೇಝಿಂಗ್. ಸೊ ನೀವು ಬೆಂಗಳೂರಲ್ಲಿ ಬೆಳೆದಿದ್ದೀರಾ? ಎಸ್. ಯಾವುದು ಮೋಸ್ಟ್ ನಿಮ್ಮ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಏನಿತ್ತು? ಆಕ್ಚುಲಿ ನನ್ ಟರ್ನಿಂಗ್ ಪಾಯಿಂಟ್ ಅಂದ್ರೆ ನಾನು ಜಾಸ್ತಿ ಎಲ್ಲೂ ಹೋಗ್ತಿರ್ಲಿಲ್ಲ. ಲೈಕ್ ನಾನು ಇದು ಡಿ ಶೋ ಮಾಡಿದಾಗ್ಲೂ ಅಷ್ಟೇ. ಐ ವಾಸ್ ಲೈಕ್, ನಾನು ಹೋಗ್ತೀನ, ಮಾಡಕ್ಕಾಗುತ್ತಾ ನನಗೆ ಅಂತ ಎಲ್ಲ ಇತ್ತು. ನನ್ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಅದೇ, ನಾನು ರಿಯಾಲಿಟಿ ಶೋಗೆ ಹೋಗಿ ಬ್ಯಾಕ್ ಡ್ಯಾನ್ಸರ್ ಆಗಿ ನಾನು ವರ್ಕ್ ಮಾಡಿದ್ದು ಅದೇ ನನ್ನ ಟರ್ನಿಂಗ್ ಪಾಯಿಂಟ್. ಏನೋ ಒಂದ್ ಕಡೆ ಏನೋ ಇಷ್ಟ ಕಾಣಿಸ್ಕೊಂಡಿದೀನಿ ಅಂದ್ರೆ ದಟ್ ವಾಸ್ ಮೈ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಲೈಫ್. ಬ್ಯೂಟಿಫುಲ್. ಸೊ ನಿಮ್ಮ ಪ್ಯಾಷನ್ ಏನಿತ್ತು? ಬೇಸಿಕಲಿ ನನ್ಗೆ ಡ್ಯಾನ್ಸ್ ಅಂದ್ರೆ ಹೆವಿ ಹುಚ್ಚು. ಲೈಕ್ ಇವಾಗ್ಲೂ ಅಷ್ಟೇ, ಒಂದ್ ಬೀಟ ಕೇಳಿಸ್ಕೊಳಂಗಿಲ್ಲ ಅಥವಾ ಏನಾದ್ರು ಒಂದ್ ಸಾಂಗ್ ಬರಂಗಿಲ್ಲ, ಐ ಜಸ್ಟ್ ಮೂವ್ ಮೈ ಹ್ಯಾಂಡ್ಸ್, ಲೆಗ್ಸ್, ಮೈ ಐ ಕಾಂಟ್ ಕಂಟ್ರೋಲ್ ಮೈ ಲೆಗ್ಸ್, ಐಲ್ ಬಿ ಡ್ಯಾನ್ಸಿಂಗ್. ದಟ್ಸ್ ಮೈ ಡ್ಯಾನ್ಸ್ ಕರಿಯರ್ ಅಂಡ್ ಐ ಹ್ಯಾವ್ ಆಲ್ಸೋ ವರ್ಕ್ ಆಸ್ ಬ್ಯಾಕ್ ಡ್ಯಾನ್ಸರ್ ಇನ್ ಡಿ ಕಲರ್ಸ್ ಕನ್ನಡ, ಎವ್ರಿಥಿಂಗ್. ಬಟ್ ಆಕ್ಟಿಂಗ್ ಅಂತ ಬಂದಾಗ, ಆಕ್ಟಿಂಗ್ ಅಂತ ಅವಾಗ್ಲಿಂದ ಹುಚ್ಚಿತ್ತು. ಬಟ್ ನನ್ಗೆಲ್ಲೋ ಅವಕಾಶ ಸಿಗ್ಲಿಲ್ಲ. ನನ್ನ ಪ್ರಾಕ್ಟೀಸ್ ಮಾಡಕ್ಕಾಗ್ಲಿ ಅಥವಾ ಏನೇ ಮಾಡಕ್ಕಾಗ್ಲಿ ನನ್ಗೆ ಅವಕಾಶ ಇರ್ಲಿಲ್ಲ. ನನ್ನ ಸ್ಕೂಲ್ ಡೇಸ್ ಅಲ್ಲಿ ಡ್ರಾಮಾಸು, ಆಕ್ಟಿಂಗ್ ಆ ತರ ನನ್ಗೆ ಅವಕಾಶ ಸಿಕ್ತಿತ್ತು. ನಮ್ ಟೀಚರ್ಸ್ ಟ್ರೈನ್ ಅಪ್ ಮಾಡ್ತಿದ್ರು ನನ್ಗೆ, ಸೊ ದಟ್ ಅಲ್ಲಿ ಟ್ರೈನ್ ಅಪ್ ಹಾಕೊಂಡ್ ಬರ್ತಿದ್ದೆ ನಾನು. ನನ್ನ ಕಾಲೇಜಸ್ ಅಲ್ಲೂ ಅಷ್ಟೇ. ಇವಾಗ ನಾನು ಕಾಲೇಜಲ್ಲೂ ಇವಾಗ ಡ್ರಾಮಾ ಟೀಮ್ ಅಲ್ಲಿ ಇದ್ದೀನಿ. ಸೊ ದಟ್ ಅಲ್ಲಿ ಟ್ಯೂನ್ ಅಪ್ ಆಗಕ್ಕೆ ನನ್ಗೊಂದು ಅವಕಾಶ ಸಿಕ್ಕಿದೆ. ಲೈಕ್ ದಟ್ ಆ ತರ ನಾನು ಟ್ಯೂನ್ ಅಪ್ ಆಗ್ತಾ ಇದ್ದೀನಿ ಅಷ್ಟೇ. ಬಟ್ ಐ ಆಮ್ ಸ್ಟಿಲ್ ಲರ್ನಿಂಗ್. ಪರ್ಫೆಕ್ಟ್. ಸೊ ನಿಮ್ಮ ಆಕ್ಟಿಂಗ್ ಜರ್ನಿ ಯಾವಾಗ ಶುರು ಆಯಿತು? ಯಾಕೆ ಈ ಆಕ್ಟಿಂಗ್ ನಿಮ್ಮ ಲೈಫಲ್ಲಿ ಬರ್ಬೇಕಾಗಿತ್ತು?
ಆಕ್ಟಿಂಗ್ ಜರ್ನಿ ಅನ್ನೋದು ನನಗೆ ಅವಾಗ್ಲಿಂದನೂ, ನಾನು ಹೇಳಿದ್ನಲ್ಲ ನಿಮ್ಗೆ, ಅವಾಗ್ಲಿಂದನೂ ಆಸೆ ಇತ್ತು ನಂಗೆ ಅದೊಂಥರ ಲೈಕ್ ಒಂದ್ ಚಿಕ್ಕ ಕ್ಯಾರೆಕ್ಟರು, ಎನಿಥಿಂಗ್. ಐ ವಾಂಟೆಡ್ ಟು ಪ್ಲೇ ಇನ್ ಬಿಗ್ ಸ್ಕ್ರೀನ್. ಹ್ಮ್ ಒನ್ಲಿ ಯಾವ್ದಾದ್ರು ಪರವಾಗಿಲ್ಲ, ಒಂದ್ ಚಿಕ್ಕ ಕ್ಯಾರೆಕ್ಟರ್, 1-2 ಮಿನಿಟ್ಸ್ ಆದ್ರೂ ಬಂದ್ ಹೋಗ ಅಂತ ಕ್ಯಾರೆಕ್ಟರ್ ಸಿಕ್ಕಿದ್ರು ಸಾಕು ನನ್ಗೆ ಅಂತ ಕೇಳ್ಕೊತಿದ್ದೆ ನಾನು ಅವಾಗ. ನನ್ನ ಆಕ್ಟಿಂಗ್ ಜರ್ನಿ ಸ್ಟಾರ್ಟ್ ಆಗಿದ್ದು ಲೈಕ್ ನಾನು ಸ್ಕೂಲ್ ಡೇಸ್ ಇಂದಾನು ನಾನು ಆಕ್ಟಿಂಗ್ ಮಾಡ್ತಾ ಇದ್ದೀನಿ. ಲೈಕ್ ಈ ಡ್ರಾಮಾಸ್ ಅಂತೂ, ಡ್ರಾಮಾಸ್ ಅಲ್ಲಂತೂ ಎವಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಲೈಕ್ ಅವಾಗ ಸ್ಕೂಲ್ ಡೇಸ್ ಇಂದಾನು ನಂಗೆ ಸಪೋರ್ಟ್ ಮಾಡ್ಕೊಂಡು ಬರೋರು. ಐ ಯೂಸ್ ಟು ಡೂ ಲೀಡ್ ಕ್ಯಾರೆಕ್ಟರ್ಸ್ ಇನ್ ಡ್ರಾಮಾಸ್. uh, my teachers have supported me everywhere. Even in my college, they have been my backbone. They have helped me in acting very much. They have tuned me also. I proudly say that our teachers are the best. They have made me motivated, and I have done it. Awesome, good to know that. Yeah, so education ಮತ್ತೆ acting two different worlds. ಹೌದು. ಈ ಕಾಂಬಿನೇಷನ್ ಹೇಗೆ ನಿಮ್ಮ ಲೈಫಲ್ಲಿ ಬಂತು? ಲೈಕ್ ಎಜುಕೇಶನ್, ಹೌದು, ಎಜುಕೇಶನ್ ಬೇರೆ, ಆಕ್ಟಿಂಗ್ ಫೀಲ್ಡ್ ಬೇರೆ. ಮನೇಲೂ ಕೂಡ ಬೇಡ ಆಕ್ಟಿಂಗು, ಎಜುಕೇಶನ್ ಸಾಕು, ಓದು ಸಾಕು, ಇದೆಲ್ಲ ಬೇಡ ಅಂತಾನು ಹೇಳಿದ್ರು. ಬಟ್ ಐ ವಾಸ್ ಲೈಕ್, ಇಲ್ಲ, ನಾನು ನನ್ನ ಕನ್ಸನ್ ಬಿಡಕ್ಕಾಗಲ್ಲ, ನಾನು ಇದ್ರ ಜೊತೆ ಅದನ್ನ ಮಾಡ್ತೀನಿ ಅಂತ ನಾನು ಹೇಳಿ ಒಪ್ಸಿ ಮನೇಲಿ. ಅದ್ರ ತರಾನೇ ನಾನು ಇವಾಗ ನಡ್ಕೊಂಡು ಹೋಗ್ತಿದ್ದೀನಿ ಆಸ್ ವೆಲ್. ಕಾಲೇಜ್ ಲೈಫ್ ಹೆಂಗಿದೆ ಹಂಗೆ ಆಕ್ಟಿಂಗ್ನು ಅಷ್ಟೇ, ಕಾಲೇಜಲ್ಲೂ ಅಷ್ಟೇ. ಕ್ಲಾಸಸ್ ಆದ್ಮೇಲೆ ನಂದು ಎಜುಕೇಶನ್, ನಂದು ಕ್ಲಾಸಸ್ಗೆ ಏನೂ ತೊಂದರೆ ಆಗದೆ ನನಗೆ ಕ್ಲಾಸಸ್ ಆದ್ಮೇಲೆನೆ ನಮ್ಗೆ ಪ್ರಾಕ್ಟೀಸ್ ಇರುತ್ತೆ. ಡ್ರಾಮಾ ಪ್ರಾಕ್ಟೀಸ್ ಇರ್ಬೋದು, ಕಾಂಪಿಟೇಷನ್ ಹೋಗ್ತಿರ್ತೀವಿ. ನಮ್ದು ಪೌರಾಣಿಕ ಪಾತ್ರ ಎಲ್ಲ ಟ್ಯೂನ್ ಅಪ್ ಮಾಡ್ತಾರೆ ನಮ್ ಟೀಚರ್ಸು, ಅದೆಲ್ಲ ಮಾಡಿದೀವಿ. ಲೈಕ್ ನನ್ಗೆ ಅದಕ್ಕೂ ಇದಕ್ಕೂ ಫುಲ್ ನನ್ನ ಏನಪ್ಪಾ ಏನಂತಾರೆ, ನಾನು ಅದಕ್ಕೂ ಇದಕ್ಕೂ ಈಕ್ವಲ್ ಆಗಿ ನಾನು ಇದು ಕೊಡ್ತಿದ್ದೀನಿ. ನಾಟ್ ದಟ್ ಎಜುಕೇಶನ್ ಅಲ್ಲೂ ನಾನು ಲೋ ಇದೀನಿ ಅಂತ, ಎಜುಕೇಶನ್ ಅಲ್ಲೂ ಈಕ್ವಲ್ ಆಗಿ ನಾನು ತೆಗಿತಿದ್ದೀನಿ ಮಾರ್ಕ್ಸ್ನು ಅಷ್ಟೇ, ಓದ್ತಿದ್ದೀನಿ, ಅದಕ್ಕೂ ಅಷ್ಟೇ ಎಫರ್ಟ್ಸ್ ಆಗ್ತಾ ಇದ್ದೀನಿ. ಅಫ್ಕೋರ್ಸ್ ನಾನು ಆಕ್ಟಿಂಗ್ ನಾನು ಬಿಡ್ತಾ ಇಲ್ಲ, ಆಕ್ಟಿಂಗ್ ಅಲ್ಲೂ ನಾನು ಆಕ್ಟಿವ್ ಆಗಿ ಮಾಡ್ತಿದ್ದೀನಿ. ಸೂಪರ್. ಸೊ ಪ್ಯಾಷನ್ ಎಷ್ಟು ಇಂಪಾರ್ಟೆಂಟ್ ಒಬ್ಬರಿಗೆ? ಪ್ಯಾಷನ್ ಅನ್ನೋ ವರ್ಡೇ ವೆರಿ ಇಂಪಾರ್ಟೆಂಟ್. ಒಂದು ಲೈಫಲ್ಲಿ ನಾವು ಪ್ಯಾಷನ್ ಅಂತ ಒಂದನ್ನ ನಾವು ತಗೋಬೇಕು ಅಂದ್ರೆ ಯು ಶುಡ್ ಥಿಂಕ್ ಟ್ವೈಸ್ ಆರ್ ಥ್ರೈಸ್. ಯಾಕಂದ್ರೆ ಪ್ಯಾಷನ್ ಅನ್ನೋದು ಸುಮ್ಮನೆ ಅಲ್ಲ, ನಾವು ನಮ್ಮ ಬದುಕಲ್ಲಿ ಅನ್ವಯಿಸ್ಕೋಬೇಕಂದ್ರೆ. ಸೊ ದಟ್ ನಾವು ಪ್ಯಾಷನ್ ಅಂತ ಅದನ್ನ ತಗೋತಾ ಇದೀವಿ ಅಂದ್ಮೇಲೆ ನಾವ್ ಅದನ್ನ ಅರ್ಧಕ್ಕೆ ಬಿಡಬಾರ್ದು. ಲೈಫ್ ಲಾಂಗ್ ನೀವ್ ಅದನ್ನ ಕಂಟಿನ್ಯೂ ಮಾಡ್ತೀರಾ, ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಅಂದ್ರೆ ಮಾತ್ರ ನೀವು ಪ್ಯಾಷನ್ ಆಗಿ ಅದನ್ನ ತಗೋಬೇಕು, ನೀವು ಅದನ್ನ ಕಂಟಿನ್ಯೂ ಮಾಡ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇವಾಗ ನೀವು ಭರತನಾಟ್ಯಂ ಡ್ಯಾನ್ಸರ್ ಕೂಡ. ಸೊ ಭರತನಾಟ್ಯಂ ಇಸ್ ಡಿಸಿಪ್ಲಿನ್, ಫ್ರೀ ಸ್ಟೈಲ್ ಇಸ್ ಎಕ್ಸ್ಪ್ರೆಷನ್. ಯಾವುದು ಜಾಸ್ತಿ ಡಿಫೈನ್ ಮಾಡುತ್ತೆ ನಿಮ್ನ? I think Bharatanatyam. Bharatanatyam treats you everything in detail, discipline and respect and expressions, whatever you need. We have learned in Bharatanatyam very much. I think Bharatanatyam is one of the major part to learn acting for me, especially. In Bharatanatyam, we learn every rasas. We have 9 rasas. I have learned every rasas so that it made me feel free to act. So I think Bharatanatyam is major part of acting. Freestyle is like we can do it easily, but it's so risky. We need more practice for freestyle also. It is also like I like both. I can't say which is one and which is second. It's both are equal for me. Even in freestyle, we have to give expressions, all in hand to hand moving. Right. ಸೊ ನಿಮ್ಮ ಭರತನಾಟ್ಯಂ ಡ್ಯಾನ್ಸರ್ ಯಾವ್ದಾನ ಒಂದ್ ಲೆಸನ್ ನಿಮಗೆ ನಿಮ್ಗೆ ಹೇಳ್ಕೊಟ್ಟಿದೆ, ಅದು ಯಾವ ಲೆಸನ್? I think respect. How to respect people, how to respect teachers. I have learned many things in Bharatanatyam. The lifestyle of
the way the person should be. Hmm. Everything I've learned in Bharatanatyam. Even now, I respect Bharatanatyam. Hmm. Yes. ಸೊ ನೀವು ಫ್ರೀ ಸ್ಟೈಲ್ ಪರ್ಫಾರ್ಮ್ ಮಾಡುವಾಗ ಯಾವ ತರ ಎಮೋಷನ್ಸ್ ಟ್ರೈ ಮಾಡ್ತೀರಾ ಎಕ್ಸ್ಪ್ರೆಸ್ ಮಾಡಕ್ಕೆ? ಲೈಕ್ ಫ್ರೀ ಸ್ಟೈಲ್ ಅಲ್ಲಿ ನಾವು ಜಾಸ್ತಿ ಎಕ್ಸ್ಪ್ರೆಷನ್ ಬೇಕಾಗಲ್ಲ ಒಂದೊಂದಕ್ಕೆ. ಬೇಸ್ಡ್ ಆನ್ ಸಾಂಗ್ಸ್ ನಾವು ಎಕ್ಸ್ಪ್ರೆಷನ್ ಕೊಡ್ಬೇಕಾಗುತ್ತೆ. ಒಂದೊಂದು ಸಾಂಗು ಒಂದೊಂದು ಡಿಫ್ರೆಂಟ್ ಎಕ್ಸ್ಪ್ರೆಷನ್ ಹೋಗುತ್ತೆ. ನಾವು ಇದೇ ಎಕ್ಸ್ಪ್ರೆಷನ್ ಕೊಡ್ಬೇಕು, ಅದೇ ಎಕ್ಸ್ಪ್ರೆಷನ್ ಕೊಡ್ಬೇಕಂತ ಏನಿರಲ್ಲ. ಸೊ ದಟ್ ನಾವು ಸಾಂಗ್ಸ್ ಬೇಸ್ಡ್ ನಾವು ಎಕ್ಸ್ಪ್ರೆಷನ್ ಕೊಡ್ಕೊಂಡು ಹೋಗ್ಬೇಕಾಗುತ್ತೆ ಫ್ರೀ ಸ್ಟೈಲ್ ಅಲ್ಲಿ. ಇವಾಗ ಸ್ಟೇಜ್ ಫಿಯರ್ ವರ್ಸಸ್ ಸ್ಟೇಜ್ ಎನರ್ಜಿ, ನೀವ್ ಏನ್ ಲೈಕ್ ಮಾಡ್ತೀರಾ? ನೀವು ಪ್ರೋಸೆಸ್ ಏನ್ ಫಾಲೋ ಮಾಡ್ತೀರಾ ಬಿಫೋರ್ ಯು ಗೆಟ್ ಇನ್ ಟು ದ ಸ್ಟೇಜ್? ಲೈಕ್ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ನಂಗೆ ಹೆವಿ ಸ್ಟೇಜ್ ಫ್ರೀ ಆಗಿತ್ತು. ಹೆವಿ ಅಂದ್ರೆ ಹೆವಿ ಇತ್ತು. ನಾನು ಡಿ ಸ್ಟೇಜ್ ಹತ್ಬೇಕಾದ್ರೂ ಅಷ್ಟೇ ಹೆವಿ ಫಿಯರ್ ಮಾಡ್ಕೋತಿದ್ದೆ. ಕ್ರಾಸ್ ಕಟ್ ಎಲ್ಲ ಇಟ್ಕೋತಿದ್ದೆ. ಐ ಯೂಸ್ ಟು ಪ್ರೇ ಗಾಡ್ ಚೆನ್ನಾಗಾಗ್ಲಿ ಅಂತ ಎಲ್ಲ. ಬಟ್ ಆಫ್ಟರ್ ದಿ ಸಾಂಗ್ ಸ್ಟಾರ್ಟ್ಸ್, ಆಫ್ಟರ್ ದಿ ಪೀಪಲ್, ದ ಕ್ರೌಡ್ ಶೌಟ್, ವಿಲ್ ಗೆಟ್ full of energy, you'll get boosted and you'll dance like anything. That is what the dance gives you. ಹ್ಮ್. ಸೊ ನೀವು ಪರ್ಫಾರ್ಮ್ ಮಾಡಿದ್ಮೇಲೆ ಡ್ಯಾನ್ಸು ಯಾವ ತರ ಎಮೋಷನ್ ಬರುತ್ತೆ ನಿಮ್ ಒಳಗಡೆ? ಫೀಲ್ Like ಯಾವ ತರ ಫೀಲಿಂಗ್ ಬರುತ್ತೆ? ಲೈಕ್ ನಾನು ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗಿ ಮಾಡಿದ್ನಲ್ಲ. ಸೊ ದಟ್ ನಮ್ಗೆ ಏನಿರುತ್ತೆ ಅಂದ್ರೆ, ಇವಾಗ ನಾವು ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಕಂಟೆಸ್ಟೆಂಟ್ಸ್ಗೆ ಬ್ಯಾಡ್ ನೇಮ್ ಬರುತ್ತೆ, ಹಾ. ಕಂಟೆಸ್ಟೆಂಟ್ಸ್ ಮಾರ್ಕ್ಸ್ ಹೋಗುತ್ತೆ. ಸೊ ದಟ್ ಅದನ್ನ ತಲೆಯಲ್ಲಿ ಇಟ್ಕೊಂಡಿರ್ತೀವಿ ನಾವು. ನಾವು ಎಲ್ಲ ಪಾಯಿಂಟ್ ಟು ಪಾಯಿಂಟ್, ಇವನ್ ನಾವು ಡ್ಯಾನ್ಸಸ್ನು ಕರೆಕ್ಟ್ ಆಗಿ ಮಾಡ್ಬೇಕು. ಡ್ಯಾನ್ಸಸ್ನು ನೋಡ್ತಾರೆ ಜಡ್ಜಸ್. ಸೊ ದಟ್ ನಮ್ಗೆ ಪರ್ಫಾರ್ಮೆನ್ಸ್ ಮಾಡಿ ಬಂದ್ಬಿಟ್ಟಿರ್ತೀವಿ. ಅವ್ರ ಹ್ಮ್. ಏನಾಗುತ್ತೋ ಏನಂತಾರೋ ಜಡ್ಜಸ್, ಏನ್ ಬರುತ್ತೋ ಅನ್ನೋದಕ್ಕೆ ಕಾಯ್ತಿರ್ತೀವಿ ನಾವೆಲ್ಲ. ದಟ್ಸ್ ವಾಟ್ಸ್ ದಿ ಬ್ಯಾಕ್ ಡ್ಯಾನ್ಸರ್ ಡೂ ಎವ್ರಿ ಟೈಮ್. ಇವಾಗ ಡಿ ಅಪಾರ್ಚುನಿಟಿ ಹೇಗ್ ಸಿಕ್ತು ನಿಮಗೆ? ಲೈಕ್ ನನಗೆ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾಲೇನೆ ಒಂದು ಪೋಸ್ಟ್ ಬಂದಿತ್ತು, ಹಿಂಗೆ ಡ್ಯಾನ್ಸಸ್ ಬೇಕು ಅಂತ. ಐ ಲಿಟ್ರಲಿ ವಾಂಟೆಡ್ ಎ ಸ್ಟೇಜ್ ಟು ಪ್ರೂವ್ ಮೈ ಸೆಲ್ಫ್. ಐ ಹ್ಯಾವ್ ಪೋಸ್ಟೆಡ್ ಎ ಮೆಸೇಜ್ ಫಾರ್ ದ ರಘು ಸರ್, and they was like, send me video of your dance video. I don't like ಫ್ರೀ ಸ್ಟೈಲ್ ನಾನು ಜಾಸ್ತಿ ಮಾಡ್ತಿರ್ಲಿಲ್ಲ, ಅಂಡ್ ನಾನು ಫ್ರೀ ಸ್ಟೈಲ್ ಕ್ಲಾಸ್ಗೂ ಹೋಗಿಲ್ಲ, ಬಟ್ ನಾನು ಫ್ರೀ ಸ್ಟೈಲ್ ಮಾಡ್ತೀನಿ. ಫ್ರೀ ಸ್ಟೈಲ್ ನನಗೆ ವಿಡಿಯೋಸ್ ಏನೂ ಇರಲಿಲ್ಲ. ಸೊ ದಟ್ ರೀಲ್ಸ್ ಅಲ್ಲಿ ಒಂದೆರಡು ಮಾಡಿದ್ದೆ ಅಂದ್ಬಿಟ್ಟು ಕಳಿಸಿದ್ದೆ. ವಾಸ್ ಲೈಕ್ ಓಕೆ ಬನ್ನಿ ಅಂತ ಕರೆದ್ರು. ಅಂಡ್ ಆಮೇಲೆ ಗೊತ್ತಾಯ್ತು ನನಗೆ, ನಾನು ಮಂಜು ಮಾಸ್ಟರ್ ಟೀಮ್ ಅಲ್ಲಿ ಬ್ಯಾಕ್ ಡ್ಯಾನ್ಸರ್ ಆಗಿ ಸೆಲೆಕ್ಟ್ ಆಗಿದ್ದೀನಿ ಅಂತ. ಆ ತರ ವರ್ಕ್ ಮಾಡಿ. ಆ ಫೀಲಿಂಗ್ ಏನ್ ಬಂತು? ಆ ಲೈಕ್ ಸ್ಟೇಜ್ಗೆ ಹೋಗ್ತಾ ಇದ್ದೀರಾ? ನನ್ಗೆ ಫಸ್ಟ್ ಡೇ ಮಾತ್ರ ಸೆಟ್ ನೋಡಿನೇ, ರಿಹರ್ಸಲ್ಗೆ ಫಸ್ಟ್ ಒನ್ ಡೇ ಬ್ಯಾಕ್ ಹೋಗ್ತೀವಿ ನಾವು ಶೂಟಿಂಗ್ಗೆ. ರಿಹರ್ಸಲ್ ಆದ್ಮೇಲೆ ಶೂಟ್. ಒನ್ ಡೇ ರಿಹರ್ಸಲ್ ಫಸ್ಟ್ ಟೈಮ್ ಹೋದಾಗ್ಲೇನೆ ಸೆಟ್ ಫುಲ್ಲು ಹಿಂಗ್ ನೋಡ್ತಾ ಇದ್ದೀನಿ. ಐ ವಾಸ್ ಲೈಕ್ ವಾವ್, ನಾನೇನೋ ಬಂದಿರೋದು ಸೆಟ್ಗೆ ಅಂತ. ಲೈಕ್ ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ, ಆ ತರ. ಯಾವಾಗ್ಲೋ ಆಸೆ ಪಟ್ಟಿದ್ದು ಇವಾಗ ನೆರವೇರ್ತಿದೆ ಅಂದಾಗ, ನಾನ್ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರೇ ಆಗಿರ್ಬೋದು ಅಲ್ಲಿ ವರ್ಕ್ ಮಾಡ್ತಾ ಇರೋದು, ಬಟ್ ಆ ಫೀಲ್ ಮಾತ್ರ ಸಖತ್ತಿತ್ತು. ಐ ವಾಸ್ ಲೈಕ್ ಥ್ಯಾಂಕ್ ಗಾಡ್, ಇಷ್ಟು ಸಾಕು ನನ್ಗೆ ಅನ್ನೋ ತರ ಫೀಲ್ ಇತ್ತು. ಸೊ ಜಡ್ಜಸ್ ಇರ್ತಾರಲ್ಲ, ಅವರೆಲ್ಲ ಸೆಲೆಬ್ರಿಟೀಸ್. ಯಾರ್ಯಾರನ್ನ ಮೀಟ್ ಮಾಡಿದ್ದೀರಾ ಅಂತ ಸ್ವಲ್ಪ ಹೆಸರು ಹೇಳಿ, ಇಂಟರಾಕ್ಟ್ ಮಾಡಿದ್ದೀರಾ ಅವ್ರ ಜೊತೆ ಅಂತ ಹೇಳಿ. ನಾನ್ ಶಿವರಾಜ್ ಕುಮಾರ್ ಸರ್ನ ಮೀಟ್ ಮಾಡಿದ್ದೀನಿ. ಆ, ಮತ್ತೆ ಆ, ರಾಘವೇಂದ್ರ ರಾಜ್ಕುಮಾರ್ ಸರ್, ಹ್ಮ್. ಮತ್ತೆ ಆ, ರಕ್ಷಿತಾ ಮ್ಯಾಮ್ನ ಮೀಟ್ ಮಾಡಿದ್ದೀನಿ, ಅನುಶ್ರೀ ಮ್ಯಾಮ್ನ ಮೀಟ್ ಮಾಡಿದ್ದೀನಿ, ಎಲ್ಲರೂ ಮೀಟ್ ಮಾಡಿದ್ದೀನಿ. ಸೂಪರ್. ಸೊ ನೀವು ರಾಜಾರಾಣಿ ಮತ್ತು ಅನುಬಂಧ ಅವಾರ್ಡ್ಸ್ ಅಲ್ಲಿ ಇದ್ದೀರಿ. ಎಸ್, ಸೊ ಮಾಡಿದ್ದೆ. ಅಲ್ಲಿ ಹೇಗೆ ಅಪಾರ್ಚುನಿಟಿ ಬಂತು ಅಂತ ಹೇಳಿ. ಲೈಕ್ ಹಿಂಗೇನೆ ಲೈಕ್ ಒಂದಕ್ಕೆ ನಾವು ಬ್ಯಾಕ್ ಡ್ಯಾನ್ಸರ್ಸ್ ಅಂತ ಹೋದ್ರೆ ನಮ್ಗೆ ಕಾಲ್ಸ್ ಬರ್ತಿರುತ್ತೆ, ಇಲ್ಲ ನಮ್ ಮ್ಯೂಚುವಲ್ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರು ಕರೀತಿರ್ತಾರೆ ನಮ್ನ, ಬಾ ಇಲ್ಲಿಗೆ, ಇಲ್ಲಿ ಆಪರ್ಚುನಿಟಿ ಇದೆ, ಆ ತರ ಕರೀತಿರ್ತಾರೆ. ಸೊ ದಟ್ ನನ್ಗೆ ಅಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ, ಅಲ್ಲೂ ರಾಜಾರಾಣಿ ಟೀಮಲ್ಲೂ ನನ್ಗೆ ಕಾಲ್ ಬಂದು ಕೇಳಿದ್ರು. ಐ ವಾಸ್ ಲೈಕ್ ಮಾಡ್ಬೇಕಾ ಅಂತ. ಲೈಕ್ ಡಿ ಮಾಡ್ಬೇಕಾರೇನೆ ನನ್ಗೆ ಕಾಲ್ ಬಂದಿತ್ತು. ಅಂದ್ರೆ ಅದು ಪೀರಿಯಡ್ ಅಲ್ಲಿ, ಆ ಪೀರಿಯಡ್ ಅಲ್ಲಿ ನನ್ಗೆ ಗ್ಯಾಪ್ ಇತ್ತು.
10 ಡೇಸ್ ನನಗೆ ಫ್ರೀ ಇತ್ತು. ಆ ಟೈಮ್ ಫ್ರೀ ಗ್ಯಾಪಲ್ಲೇ ನನಗೆ ಈ ಆಪರ್ಚುನಿಟಿ. ಸೊ ದಟ್ ನಾನು ಯಾಕೆ ಸುಮ್ಮನೆ ಕುತ್ಕೊಂಡಿದ್ದೀನಲ್ವಾ, ಮಾಡ್ಬೋದಲ್ವಾ, ಹೋಗಿ ಬರ್ಬೋದು ಅಂದ್ಬಿಟ್ಟು ಐ ಅಕ್ಸೆಪ್ಟೆಡ್ ಇಟ್. ಆಮೇಲೆ ಅಲ್ಲಿ ಆಪರ್ಚುನಿಟಿ ಸಿಕ್ತು, ಅಲ್ಲೂ ಮಾಡಿದೆ. ಸೊ ಬಿಹೈಂಡ್ ದ ಸೀನ್ಸ್ ಏನೇನ್ ಆಗುತ್ತೆ ಅದು ಟಿವಿಯಲ್ಲಿ ಬರಲ್ಲ. ಎಸ್. ಏನೇನ್ ಫನ್ನಿ ಮೂಮೆಂಟ್ಸ್ ಎಕ್ಸ್ಪೀರಿಯನ್ಸಸ್ ಏನೇನ್ ಆಗಿರುತ್ತೆ ಬಿಹೈಂಡ್ ದ ಸೀನ್ಸ್? ನಾನ್ ಬ್ಯಾಕ್ ಡ್ಯಾನ್ಸರ್ ಆಗಿ ಹೆವಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಲೈಕ್ ಕಾಮಿಡಿ ಆಗಿರ್ಬೋದು, ಎಮೋಷ್ನಲ್ ಎಲ್ಲ ಇರುತ್ತೆ. ಒಂದು ಲೈಕ್ ಒಂದು ಫ್ಯಾಮಿಲಿ ತರಾನೇ ನಾವು ಬಾಂಡ್ ಕ್ರಿಯೇಟ್ ಆಗ್ಬಿಡುತ್ತೆ. ಫ್ರೆಂಡ್ಸು ಎಲ್ಲ ಒಂದ್ ಕಡೆ ಇರ್ತೀವಿ, ಎಲ್ಲ ಒಟ್ಟಿಗೆ ತಿಂತೀವಿ, ಒಟ್ಟಿಗೆ ಡ್ಯಾನ್ಸ್ ಮಾಡ್ತೀವಿ, ಒಟ್ಟಿಗೆ ರೆಸ್ಟ್ ಮಾಡ್ತೀವಿ. ಚೆನ್ನಾಗಿರುತ್ತೆ, ಅದೊಂಥರ ಎಕ್ಸ್ಪೀರಿಯನ್ಸ್. ಬಟ್ ಬ್ಯಾಕ್ ಡ್ಯಾನ್ಸರ್ಸ್ ಕಷ್ಟಪಡೋಷ್ಟು ಯಾರು ಕಷ್ಟಪಡಲ್ಲ. I just want to say this. I just want to respect all the back dances. ಬ್ಯಾಕ್ ಡ್ಯಾನ್ಸಸ್ ಇಲ್ಲದೆ ಯಾವ ಶೋನು ನೀಟಾಗಿ ಬರಲ್ಲ, ಯಾವ ಡ್ಯಾನ್ಸು ಕಂಪ್ಲೀಟ್ ಆಗಲ್ಲ. ಐ ಜಸ್ಟ್ ವಾಂಟ್ ಟು ಸೇ ದಟ್ ಬ್ಯಾಕ್ ಡ್ಯಾನ್ಸಸ್, ಐ ಜಸ್ಟ್ ರೆಸ್ಪೆಕ್ಟ್ ಯು ಆಲ್. ಸೊ ಇವಾಗ ಡಿ.ಕೆ.ಡಿ.ಯಲ್ಲಿ ಅನುಶ್ರೀ ಮ್ಯಾಮ್ ಇಸ್ ದ ಆಂಕರ್. Yes, yes. ಅವರು ಒಂದ್ಸರಿ ಕರೀತಾರೆ ಆ ಜೋಡಿನ, ಇಬ್ರು Okay. ಡ್ಯಾನ್ಸ್ ಮಾಡ್ತಾರೆ ಅಂತ. ಸೊ ಅವರೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಸ್ಟೇಜ್ ಮೇಲೆ ಬಂದು ಇಟ್ಟಿ ತಿರ್ಗಾ ಅವರು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ಹೌದು. ಸೊ ಎವ್ರಿ ಗ್ಯಾಪ್ಗೆ ನಿಮ್ಗೆ ಏನಾನ ರೆಸ್ಟ್ ಸಿಗುತ್ತಾ, ಇಲ್ಲಾಂದ್ರೆ ಕಂಟಿನ್ಯೂಸ್ ಶೂಟಿಂಗ್ ಇರುತ್ತಾ? ಕಂಟಿನ್ಯೂಸ್ ಶೂಟಿಂಗ್ ಅಂತೂ ಇರಲ್ಲ ನಮಗೆ. ಲೈಕ್ ಮಿಕ್ಸಪ್ ಇರುತ್ತೆ. ನಮ್ದು 3 ಕಂಟೆಸ್ಟೆಂಟ್ಸ್ ನಮಗಿದ್ರೆ, ಬೇರೆ ಬೇರೆ ಕೊರಿಯೋಗ್ರಾಫರ್ಸ್ಗೆ ಕಂಟೆಸ್ಟೆಂಟ್ಸ್ ಇರ್ತಾರಲ್ಲ, ಆ ಥರ ಮಿಕ್ಸಪ್ ಆಗ್ತಾ ಇರುತ್ತೆ ನಮಗೆ. ಇವಾಗ ನೆಕ್ಸ್ಟ್ ಇದ್ರೆ ನಮ್ಗೆ ಹೇಳಿರ್ತಾರೆ. ಸೊ ದಟ್ ನಾವು ಅದಕ್ಕಿಂತ ಮುಂಚೆ ಒಂದ್ಸತಿ ರಿಹರ್ಸಲ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತೀವಿ, ಆ ಥರ. ಸೊ ಅವ್ರ ವಿನ್ನರ್ಸ್ ಎಲ್ಲ ಅನೌನ್ಸ್ ಮಾಡ್ತಾರೆ ಲಾಸ್ಟ್ ಅಲ್ಲಿ, ಸ್ಯಾಟರ್ಡೆ ಸಂಡೇ ಪ್ರೋಗ್ರಾಮ್ ಅಲ್ವಾ? ಸೊ ಸಂಡೇ ನೈಟ್ ಅವರು ಗಿಫ್ಟ್ ರ್ಯಾಂಪರ್ಸ್ ಎಲ್ಲ ಕೊಡ್ತಾರೆ. ಸೊ ನಿಮ್ಗೆ ಮೊದ್ಲೇ ಇನ್ಫಾರ್ಮ್ ಮಾಡ್ತಾರೆ ಇವೆಲ್ಲ ಕೊಡ್ತಾರೆ ಅಂತ, ಇಲ್ಲಾಂದ್ರೆ ಆನ್ ಸ್ಪಾಟ್? ಆಕ್ಚುಲಿ ಹೇಳ್ಬೇಕಂದ್ರೆ ಅದೆಲ್ಲ ಡಿಸೈಡ್ ಆಗಿರುತ್ತೆ ಮುಂಚೆನೆ. ಸೊ ದಟ್ ಅವ್ರು ಅನೌನ್ಸ್ ಮಾಡ್ತಾನೆ ಇರ್ತಾರೆ ಯಾರ್ಯಾರು ಸ್ಪಾನ್ಸರ್ ಮಾಡ್ತಿದ್ದಾರೆ ಅಂತ. ಎವ್ರಿ ವೀಕೆಂಡ್ ಅನೌನ್ಸ್ ಆಗ್ತಾನೆ ಇರುತ್ತೆ. ಸೊ ದಟ್ ನಮ್ಗೇನ್ ಸಪ್ರೇಟ್ ಹೇಳಿರಲ್ಲ, ಪಬ್ಲಿಷ್ಡ್ ಆಗೇ ಇರುತ್ತೆ ಅವೆಲ್ಲ. ಸೊ ನಿಮಗೆ ಏನಾನ ಅನ್ಸ್ತಾ ಒಂದು ಮೂಮೆಂಟ್ ನಿಮ್ಮ ಲೈಫ್ ಅಲ್ಲಿ, ಎಸ್ ಐ ಬಿಲಾಂಗ್ ಹಿಯರ್ ಅಂತ? ಲೈಕ್ ನನಗೆ ಈ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ನಾನು ಫಸ್ಟ್ ಸೆಲೆಕ್ಟ್ ಆಗಿ ನಾನು ಅಲ್ಲಿ ಹೋಗಿ ಆಕ್ಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಅವಾಗ ಅನಿಸ್ತು ನನಗೆ, ಐ ಆಮ್ ಇನ್ ಕರೆಕ್ಟ್ ವೇ ಅಂಡ್ ಐ ಆಮ್ ಇನ್ ಕರೆಕ್ಟ್ ಪ್ಲೇಸ್ ಅಂತ ಅನಿಸ್ತು. ನಾನು ಎಲ್ಲೇ ವರ್ಕ್ ಮಾಡಿದ್ರು ಲೈಕ್ ಹೆವಿ ಹಾರ್ಡ್ ವರ್ಕ್ ಮಾಡಿದ್ವಿ. ಹಾರ್ಡ್ ವರ್ಕ್ಗೆ ನಮ್ಗೆ ಅಷ್ಟೊಂದೇನು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ ನನ್ಗೆ ಅಲ್ಲಿ ವರ್ಕ್ ಮಾಡಿದ್ರು. ಲೈಕ್ ನನ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ದಟ್ ನನ್ ಪ್ಯಾಷನ್ ನಾನು ತೋರ್ಸ್ಕೊತಿದೀನಿ ಈ ಜಗತ್ಗೆ, ಮತ್ ನನ್ನ ಆಸೆನ ನಾನು ಡ್ರೀಮ್ ಫುಲ್ಫಿಲ್ ಮಾಡ್ಕೊಂಡಿದೀನಿ ಅಂತ ನನ್ಗೆ ಖುಷಿ ಇತ್ತು. ಬಟ್ ಆಲ್ ದಿ ಡ್ಯಾನ್ಸಸ್ ಐ ಹ್ಯಾಟ್ಸ್ ಆಫ್ ಫ್ರಮ್ ಹಿಯರ್. ಐ ಗಿವ್ ಫುಲ್ ರೆಸ್ಪೆಕ್ಟ್ ಅಂಡ್ ಲವ್ ಫಾರ್ ಬ್ಯಾಕ್ ಡ್ಯಾನ್ಸಸ್. ಬ್ಯಾಕ್ ಡ್ಯಾನ್ಸಸ್ ಇಲ್ಲದೆ ಒಂದು ಡ್ಯಾನ್ಸ್ ಕಂಪ್ಲೀಟ್ ಅಲ್ಲ. ನಾನು ನೋಡ್ತೀನಿ ಡಿ.ಕೆ.ಡಿ ಮತ್ತು ಎಲ್ಲ ಜಡ್ಜಸ್ ಒಂದ್ ಹೇಳ್ತಾರೆ, ವಿತೌಟ್ ಬ್ಯಾಕ್ ಡ್ಯಾನ್ಸರ್ಸ್ ನಥಿಂಗ್ ಇಸ್ ಪಾಸಿಬಲ್. ಆ ಫೀಲ್ ಬರಲ್ಲ, ಆ ಎನ್ವಿರಾನ್ಮೆಂಟ್ ಡ್ಯಾನ್ಸ್ ಬರಲ್ಲ ಅಲ್ವಾ? ಎಸ್. ಸೊ ನಾವು ಎಷ್ಟು ಪ್ರಾಕ್ಟೀಸ್ ಮಾಡಿರ್ತೀವಿ ಅಂದ್ರೆ, ನಾವು ಮೇನ್ ಕಂಟೆಸ್ಟೆಂಟ್ ಗಿಂತ ಹೆವಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿರ್ತೀವಿ ನಾವು. ಸೊ ದಟ್ ಕೋಆರ್ಡಿನೇಷನ್ ಬರಬೇಕು ನಮ್ಗೆ, ಎಲ್ಲ ಸೀಕ್ವೆನ್ಸ್ ಕನೆಕ್ಟ್ ಆಗ್ಬೇಕು. ಬ್ಯಾಕ್ ಡ್ಯಾನ್ಸಸ್ ಇರೋ ಕಷ್ಟ ನಾನು ಅನುಭವಿಸಿದೀನಿ. ಸೊ ದಟ್ ನಾನು ಹೇಳ್ತಾ ಇದ್ದೀನಿ, ಬ್ಯಾಕ್ ಡ್ಯಾನ್ಸಸ್ಗೆ ಇಲ್ಲಿಂದ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ ಸಪೋರ್ಟ್ ಮಾಡ್ತಾರಾ ನಿಮ್ಗೆ? ಎಸ್, ಎಲ್ರು ಸಪೋರ್ಟ್ ಮಾಡ್ತಿದ್ರು. ಫಸ್ಟ್ ಟೈಮ್ ಹೋದಾಗ್ಲೂ ಕಷ್ಟ ಆಗುತ್ತೆ ಬೇಡ ಅಂತನೂ ನಮ್ಮ ಪೇರೆಂಟ್ಸ್ ಹೇಳಿದ್ರು. ಸೊ ದಟ್ ನಾನು ಹೇಳ್ದೆ, ಇಲ್ಲ ಮ್ಯಾನೇಜ್ ಮಾಡ್ತೀನಿ ನಾನು, ನನ್ಗಾಗುತ್ತೆ ಅಂತ ಹೇಳಿದೆ. ಕಾಲೇಜ್ ಅವಾಗ್ಲೂ ಅಷ್ಟೇ, ನನ್ನ ಶೆಡ್ಯೂಲ್ ಮಾತ್ರ ಫುಲ್ ಬ್ಯುಸಿಯಾಗಿ ಓಡ್ತಿದ್ದೆ. ಅಲ್ಲಿಗೋಡು ಇಲ್ಲಿಗೋಡು ಲೈಕ್ ದಟ್. ಫಸ್ಟ್ ಬೆಳಗ್ಗೆ ಕಾಲೇಜ್ಗೆ ಹೋಗು, ಕಾಲೇಜ್ ಮುಗಿಸು,
ಕಾಲೇಜಿಂದ ಡೈರೆಕ್ಟ್ ಪ್ರಾಕ್ಟೀಸ್ ಮುಗಿಸು. ಪ್ರಾಕ್ಟೀಸ್ ಆದಮೇಲೆ ನಾನು ಐ ಥಿಂಕ್ ಪ್ರಾಕ್ಟೀಸ್ ನನಗೆ ಸೇಮ್ ಟೈಮ್ ಮುಗಿತಾ ಇರಲಿಲ್ಲ ಪ್ರಾಕ್ಟೀಸು. ಯಾವಾಗಲೂ ಒಂದೇ ಟೈಮ್ ಅಲ್ಲ, ಮಿಡ್ ನೈಟ್ ಆಗೋದು, ಒಂದೊಂದ್ಸತಿ ಲೈಕ್ ಲೇಟ್ ನೈಟ್ 3 ಆಗೋದು, 4 ಆಗೋದು, ಆ ಥರನೂ ಪ್ರಾಕ್ಟೀಸ್ ಆಗ್ತಿತ್ತು. ಸೊ ದಟ್ ನಾನು ನಮ್ಮ ಗ್ರ್ಯಾಂಡ್ ಮದರ್, ನಮ್ಮ ಅಜ್ಜಿ ಮನೆ ಅಲ್ಲೇ ಇತ್ತು ಅಂದ್ಬಿಟ್ಟು ನಾನು ಹಂಗೆ ಹೋಗ್ತಿದ್ದೆ. ಅಲ್ಲಿಂದ ಮತ್ತೆ ನಮ್ಮ ಮನೆಗೆ ಬಂದು, ನಮ್ಮ ಮನೆಯಿಂದ ಮತ್ತೆ ಕಾಲೇಜ್, ಲೈಕ್ ದಟ್ ರೋಟೀನ್, ಡೈಲಿ ಹಂಗೆ ರೋಟೀನ್ ಆಗೋದು ನನಗೆ. ಐ ಯೂಸ್ ಟು ರನ್ ಎವ್ರಿವೇರ್, ರಶ್ ಎವ್ರಿವೇರ್. ಎರಡನ್ನೂ ಮ್ಯಾನೇಜ್ ಮಾಡಬೇಕು, ಯಾಕಂದ್ರೆ ನಾನು ಮಾತು ಕೊಟ್ಟಿದ್ದೀನಿ ಎರಡನ್ನೂ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ. ಸೊ ದಟ್ ನಾನು ಎರಡನ್ನೂ ಬಿಡದೆ, ಎರಡನ್ನೂ ಕೋಪ್ ಅಪ್ ಮಾಡಿಕೊಂಡು, ಲೈಕ್ ನಾನು ನನಗೆ ರೆಸ್ಟ್ ಕೊಡದೆ, ನನಗೆ ನಾನೇ ನಾನು ಕೇರ್ ಮಾಡ್ಕೊಳ್ದೆ ಅಷ್ಟು ಆ ಥರ ರೋಟೀನ್ ಆಗೋಗಿತ್ತು ನನಗೆ. ಹ್ಮ್ ಹೌದು. ಸೊ ರೆಸ್ಪಾನ್ಸಿಬಿಲಿಟಿ ಎಷ್ಟು ಇಂಪಾರ್ಟೆಂಟ್? ರೆಸ್ಪಾನ್ಸಿಬಿಲಿಟಿ ಅನ್ನೋದು ಒಂದು ಕೆಲಸ ಅಥವಾ ಒಂದು ಇದನ್ನ ಒಪ್ಕೊಂಡ್ಮೇಲೆ, ನಾವು ಒಂದು ಜವಾಬ್ದಾರಿ ಅನ್ನೋದನ್ನ ಒಪ್ಕೊಂಡ್ಮೇಲೆ, ಅದು ಏನೇ ಮಾಡಿದ್ರು ಅದು ಫುಲ್ ಕಂಪ್ಲೀಟ್ ಮಾಡೋವರೆಗೂ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ನಾವು ಅದಕ್ಕೆ ಕೊಡೋ ರೆಸ್ಪೆಕ್ಟು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅದನ್ನ ಕಂಪ್ಲೀಟ್ ಮಾಡೋ ಗಂಟ ನಮ್ಮ ಮೇಲೆ ಅದು ಜವಾಬ್ದಾರಿ ಅನ್ನೋದಿರುತ್ತೆ. ಅದು ಕಂಪ್ಲೀಟ್ ಮಾಡಿಕೊಟ್ಟಾದ್ಮೇಲೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲೇ ಮುಗಿಯುತ್ತೆ. ಸೊ ದಟ್ ನಾವು ಮಾಡೋ ಕೆಲಸನ ಕಂಪ್ಲೀಟ್ ಆಗಿ ನೀಟಾಗಿ ಮಾಡಿಕೊಟ್ರೆ ನಮಗೂ ಒಂದು ಹೆಸರಿರುತ್ತೆ, ಅಂಡ್ ಮತ್ತೆ ನಿಮ್ನ ಕರೆದಿ ನಿಮ್ಗೆ ಕೆಲಸ ಕೊಡೋ ಅಂತ ಇದು ಅವಕಾಶ ಸಿಗುತ್ತೆ ನಮ್ಗೆ. ಸೊ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ನೀವು ಕಾಲೇಜ್ ಎಂಟರ್ ಮಾಡುವಾಗ ನಿಮ್ಮ ತರ ಸ್ಟ್ಯಾಂಡರ್ಡ್ಸ್, ನೀವು ಆಕ್ಟಿಂಗ್ ಮಾಡ್ತೀರಾ, ಇಲ್ಲಿ ಡ್ಯಾನ್ಸ್ ಮಾಡ್ತೀರಾ, ಸೊ ನಿಮ್ಮನ್ನ ಹೇಗ್ ನೋಡ್ತಾರೆ? ಲೈಕ್ ನಾನು ಜಾಸ್ತಿ ಯಾರ ಹತ್ರನೂ ಹೇಳ್ಕೊತಾ ಇರಲಿಲ್ಲ. ಐ ಯೂಸ್ ಟು, ಯಾಕಂದ್ರೆ ನನಗೆ ಫುಲ್ ಅಪ್ಸ್ ಆ್ಯಂಡ್ ಡೌನ್ಸೇ ನನ್ನ ಲೈಫಲ್ಲಿ ಮಾಡ್ತಿರೋದು. ಐ ಯೂಸ್ ಟು ಗಿವ್ ಆಡಿಷನ್ಸ್ ಎವ್ರಿವೇರ್, ಐ ನಾಟ್ ಗೆಟ್ ಸೆಲೆಕ್ಟೆಡ್. ಆ ಥರ ಎಲ್ಲ ಕಡೆ ಸೆಲೆಕ್ಟ್ ಆಗ್ತಿರ್ಲಿಲ್ಲ. ಒಂಥರ ನಾನು ಯಾಕೆ ಸೆಲೆಕ್ಟ್ ಆಗ್ತಿಲ್ಲ, ಏನಾಯ್ತು ಹಂಗೆ ಅಂತ ನಾನೇ ಸ್ವಲ್ಪ ಇದಾಗ್ತಿದ್ದೆ. ಬಟ್ ಈ ಅವಕಾಶ ಸಿಕ್ಕಿದಾಗ ಯಾಕೆ ಬಿಡಬೇಕು ನಾನು? ಆ್ಯಸ್ ಎ ಡ್ಯಾನ್ಸರ್, ನೀನು ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆದರೂ ಅಷ್ಟೇ ಅಥವಾ ಮೇನ್ ಡ್ಯಾನ್ಸರ್ ಆದರೂ ಅಷ್ಟೇ, ನಿನಗೆ ಅವಕಾಶ ಸಿಕ್ಕಿದ್ಮೇಲೆ ಎಂತಕ್ ಬಿಡ್ತೀಯಾ? ನೀನು ಕೊಡ್ತಿರೋ ಬೆಲೆ ಅದು. ಲೈಕ್ ವಿ ಶುಡ್ ರೆಸ್ಪೆಕ್ಟ್ ಡ್ಯಾನ್ಸ್. ಐ ರೆಸ್ಪೆಕ್ಟೆಡ್ ಡ್ಯಾನ್ಸ್, ಐ ವೆಂಟ್ ಆ್ಯಂಡ್ ಐ ಪರ್ಫಾರ್ಮ್ ದೇರ್. ಆ ಥರ ನಾನು ಆ ಡ್ಯಾನ್ಸ್ ಲೈಕ್ ನಾನು ಯಾರಿಗೂ ಹೇಳ್ಕೊಂಡು ಇರಲಿಲ್ಲ ಹಿಂಗೆ ಹೋಗ್ತಿದ್ದೀನಿ ಅಂತ. ಟೆಲಿವಿಷನಲ್ಲಿ ಫಸ್ಟ್ ಟೆಲಿಕಾಸ್ಟ್ ಆಗಲಿ ಆಮೇಲೆ ಹೇಳೋಣ ಅಂತ ಇದ್ದೆ. ಅದಾದ್ಮೇಲೆ ಎಲ್ಲರೂ ನೋಡಿದ್ರು, ಫ್ರೆಂಡ್ಸ್ ಫ್ಯಾಮಿಲೀಸ್ ಎಲ್ಲರೂ ಸಪೋರ್ಟ್ ಮಾಡಿದ್ರು ಮಾಡು ಅಂತ. ಕಾಲೇಜಲ್ಲೂ ಬಂದು ಪರ್ಮಿಷನ್ ಕೇಳಿದೆ ಟೀಚರ್ಸ್ಗೆ. ಟೀಚರ್ಸ್ ಆಲ್ಸೋ ಸಪೋರ್ಟೆಡ್ ಮೀ ವೆರಿ ವೆಲ್. ಬಟ್ ಕ್ಲಾಸ್ ಮೇಂಟೈನ್ ಮಾಡಲೇಬೇಕು ಅಟೆಂಡೆನ್ಸ್ ನಾವು. ಸೊ ದಟ್ ನಾನು ಅಟೆಂಡೆನ್ಸ್ ಕಾಲೇಜಲ್ಲೂ ಕ್ಲಾಸ್ ಕೇಳ್ಕೊಂಡು ಆಮೇಲೆ ಹೋಗಿ ಪ್ರಾಕ್ಟೀಸು. ಲೈಕ್ ದಟ್ ನನಗೆ ಮಂಜು ಮಾಸ್ಟರು ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಪ್ರಾಕ್ಟೀಸ್ ಟೈಮಲ್ಲೂ ಅಷ್ಟೇ, ಹಿಂಗೆ ಇಷ್ಟೊತ್ತು ಕಾಲೇಜ್ ಮುಗಿಸ್ಕೊಂಡು ಬರಬೇಕು ಸರ್ ಅಂತ ಹೇಳಿದ್ರು ಓಕೆ ಅಂತ ಹೇಳ್ತಿದ್ರು. ಸರ್ರು ಹೆವಿ ಸಪೋರ್ಟಿವ್ ಆಗಿದ್ರು. ಮಂಜು ಮಾಸ್ಟರ್ಗೆ ಐ ವುಡ್ ಥ್ಯಾಂಕ್ ಫ್ರಮ್ ಯು. ಸೊ ಒನ್ ಅನ್ಎಕ್ಸ್ಪೆಕ್ಟೆಡ್ ಫನ್ನಿ ಮೂಮೆಂಟ್ ನಿಮ್ಮ ಲೈಫಲ್ಲಿ ಶೂಟಿಂಗ್ ಅಲ್ಲಿ ಆಗಿರೋದು? ಶೂಟಿಂಗ್ ಅಲ್ಲಿ ಲೈಕ್ ನಮ್ದೊಂದು ಆಕ್ಸಿಡೆಂಟ್ ಸೀನ್ ಇದೆ. ಅದರಲ್ಲಿ ನಾವು ರೋಡಲ್ಲಿ ಶೂಟ್ ಮಾಡೋದಲ್ವಾ, ಲೈಕ್ ದಟ್ ಒಂದ್ರಲ್ಲಿ ಒಬ್ರು ಯಾರೋ ಡ್ರಿಂಕ್ಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಲೈಕ್ ಅವ್ರು ರಿಯಲ್ ಅಂದ್ಕೊಂಡ್ಬಿಟ್ಟು ನಿಲ್ಸ್ಬಿಟ್ಟು ಗಾಡಿನ ಏನಾಯ್ತು ಅಂತ ಎತ್ತಾಗ ಬರ್ತಿದ್ದಾರೆ. ಸೊ ದಟ್ ವಾಸ್ ದಿ ಫನಿಯೆಸ್ಟ್ ಮೂಮೆಂಟ್. ಲೈಕ್ ಎಲ್ರೂ ಅಷ್ಟೇ, ಎಲ್ರೂ ನಕ್ಕೊಂಡು ಕೂತಿದ್ವಿ ಅವಾಗ. ಅವ್ರು ಹೇಳ್ತಿದ್ರು, ನಾನು ಕುಡ್ದಿದ್ದೆಲ್ಲ ಇಳ್ದೋಯ್ತಲ್ಲ ಸರ್, ಏನ್ ಸರ್ ಹಿಂಗ್ ಮಾಡ್ತಾ ಇದೀರ ನೀವು ಅಂತ ಕೇಳ್ತಿದ್ರು ನಮ್ಮ ಡೈರೆಕ್ಟರ್ಗೆ. ದಟ್ ವಾಸ್ ದಿ ಫನಿ. ಸೊ ನೀವು ಮಾತು ಕೊಟ್ಟಿದ್ದೀರಾ, ಅದು ನಾನು ಬ್ಯಾಲೆನ್ಸ್ ಮಾಡ್ತೀನಿ ನನ್ನ ಸ್ಟಡೀಸ್ ಮತ್ತು ನನ್ನ ಪ್ಯಾಷನ್. ಹೌದು. ಇವೊಂದು ನೀವೆಲ್ಲ ಸ್ಟ್ರಗಲ್ಸ್ ಫೇಸ್ ಮಾಡಿದ್ದೀರಾ, ಅದು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಎರಡು? ಲೈಕ್ ನನ್ನ ಸ್ಟ್ರಗಲ್ನ, ನನ್ನ ಹಾರ್ಡ್ ವರ್ಕ್ನ ನಾನು ಎಲ್ಲೂ ಇವತ್ತವರೆಗೂ ನಮ್ಮ ಪೇರೆಂಟ್ಸ್ಗೂ ತೋರಿಸ್ಕೊಟ್ಟಿಲ್ಲ, ನಾನು ಯಾರಿಗೂ ಹೇಳ್ಕೊಂಡು ಇಲ್ಲ. ಲೈಕ್ ನನ್ನ ಕಷ್ಟ ಆದ್ರೂ ನಮ್ಮ ಪೇರೆಂಟ್ಸ್ ಒಬ್ರು ಖುಷಿ ಪಡ್ತಿದಾರಲ್ಲ, ನಾನು ಒಂದು ವೀಕೆಂಡಲ್ಲಿ ಬರೋದನ್ನೇ ಅವ್ರು ಖುಷಿ ಪಟ್ಟು ಎಲ್ರಿಗೂ ಹೇಳ್ಕೊತಿದಾರಲ್ಲ, ಅಷ್ಟು ಸಾಕು ನನಗೆ ಅಂದ್ಬಿಟ್ಟು ನನ್ನ ಹ್ಯಾಂಡ್ ವರ್ಕ್ನ ಒಂದಿನೂ ನಾನು ಯಾರ ಹತ್ರನೂ ಹೇಳ್ಕೊಳ್ಳೂ ಇಲ್ಲ. ನಂಗೆ ಕಷ್ಟ ಆಗ್ತಿದೆ ಅಂತಲೂ ಹೇಳಿಲ್ಲ. ಐ ಜಸ್ಟ್ ವಾಂಟೆಡ್ ಟು ಸಿ ದೆಮ್ ಹ್ಯಾಪಿ, ದಟ್ಸ್ ಇಟ್. ನಿಮ್ಮನ್ನ ಹೇಗ್ ಮೋಟಿವೇಟ್ ಮಾಡ್ಕೊಂತೀರಾ ನಿಮ್ಮ ಡಿಫಿಕಲ್ಟ್ ಟೈಮ್ಸ್ ಅಲ್ಲಿ?
ಅದೇ ಹೇಳಿದ್ನಲ್ಲ, ನಾನು ಏನೇ ಮಾಡಿದ್ರು ಐ ಜಸ್ಟ್ ಇವಾಗ ನಾನು ವರ್ಕ್ ಮಾಡ್ತಿರೋದು ಅಷ್ಟೇ. ನನ್ನ ಪೇರೆಂಟ್ಸ್ ಒಂದ್ 4 ಜನದ ಮುಂದೆ ಅವ್ರು ಹೇಳ್ಬೇಕು, ಬೇರೆಯವ್ರ ಬಂದು ಹೇಳ್ಬೇಕು, ನಿಮ್ ಮಗಳೇ ಅಲ್ವಾ ಅಲ್ಲಿ ಮಾಡಿದ್ದು, ನಿಮ್ ಮಗಳೇ ಅಲ್ವಾ ಇಲ್ಲಿ ಡ್ಯಾನ್ಸ್ ಮಾಡಿದ್ದು, ನಾನ್ ನೋಡ್ದೆ ಅಂತ 4 ಜನ ಬಂದು ಅವ್ರಿಗೆ ಹೇಳ್ತಾರೆ ಗೊತ್ತಾ. ನಮ್ಮ ಪಪ್ಪ ಬೇಡ ಇದು ಇಲ್ಲೆಲ್ಲ ಬೇಡ ಅಂತ ಹೇಳಿದ್ರು. ಆಮೇಲೆ ನಾನು ಹೋದ್ಮೇಲೆ ಲೈಕ್ ಅವರು ನಮ್ಮ ಕಾಲೇಜಲ್ಲಿ ಕೆಲಸ ಮಾಡೋದು, ಶೇಷಾದ್ರಿಪುರಂ ಕಾಲೇಜಲ್ಲಿ ನಾನು ಇವಾಗ ಸ್ಟಡೀಸ್ ನಡೆಸ್ತಿರೋದು. ನಮ್ಮ ಪಪ್ಪಾನು ಅಲ್ಲೇ ಎಂಪ್ಲಾಯಿ. ಅವ್ರಿಗೆ ಬಂದು ಅವ್ರ ಕೊಲೀಗ್ಸ್ ಎಲ್ಲ ಬಂದ್ಬಿಟ್ಟು, ನಿಮ್ ಮಗಳು ಡ್ಯಾನ್ಸ್ ಮಾಡಿದ್ ನೋಡ್ದೆ ನಾನು, ಚೆನ್ನಾಗಿ ಮಾಡ್ತಿದ್ದಾಳೆ, ಹಂಗೆ ಮಾಡಕ್ ಹೇಳು ಅಂತೆಲ್ಲ ಅಂದಾಗ ಯು ಹ್ಯಾವ್ ಫೆಲ್ಟ್ ವೆರಿ ಹ್ಯಾಪಿ ಅಂಡ್ ಯು ಫೆಲ್ಟ್ ಲಿಟಲ್ ಪ್ರೌಡ್ ಅಬೌಟ್ ಮೀ. ಯೂಸ್ ಟು ಕಮ್ ಅಂಡ್ ಟಾಕ್ ಟು ಮೀ, ಹಿಂಗೆಲ್ಲ ಅಂದ್ರು ಮಗಳೇ, ಖುಷಿ ಆಯ್ತು ನಂಗೆ ಅಂತ. ಒಂದು ವೀಕೆಂಡ್ ಅಲ್ಲಿ ನಾನು ಇದ್ದೆ. ಎವ್ರಿ ವೀಕೆಂಡ್ ನಾನು ಅವ್ರ ಜೊತೆ ಇರಕ್ ಆಗ್ತಿರ್ಲಿಲ್ಲ, ಲೈಕ್ ಆ ಶೋ ನೋಡಕ್ಕೆ. ಒಂದು ವೀಕೆಂಡ್ ಇದ್ದೆ, ಲೈಕ್ ಅವರು ಇಲ್ಲಿ ಬರ್ತಾಳೆ, ಇಲ್ಲಿ ತೋರಿಸ್ತಾಳೆ, ಇಲ್ಲಿ ತೋರಿಸ್ತಾಳೆ, ಇಲ್ಲಿ ತೋರಿಸ್ತಾರೆ, ಇಲ್ಲೋಳೆ ಇಲ್ಲೋಳೆ ಅಂತ ದೇ ಯೂಸ್ ಟು ಸರ್ಚ್ ಮೀ. ಇಷ್ಟು ಸಾಕು, ಐ ಫೆಲ್ಟ್ ಲೈಕ್ ಸಾಕು, ಇಷ್ಟು ಸಾಕು, ಅವ್ರಿಗೆ ಖುಷಿ ಪಡಿಸಿದೀನಿ. ಈ ಅವ್ರ ಖುಷಿ ಮುಂದೆ ನನ್ನ ಹಾರ್ಡ್ ವರ್ಕ್ ಏನೋ ಪರವಾಗಿಲ್ಲ, ಅವ್ರಿಗೋಸ್ಕರನಾದ್ರು ನಾನು ಕಷ್ಟಪಟ್ಟಾದ್ರೂ ಪರವಾಗಿಲ್ಲ, ಅವ್ರನ್ನ ಖುಷಿ ಪಡಿಸ್ಬೇಕು ಅಂತ ಈ ತರ ಮೋಟಿವೇಶನ್ ನನಗೆ ನಾನೇ ತಗೋತಿದ್ದೆ. ಅದ್ ಬೇಕಾಗಿರೋದು ಎಲ್ಲಾರ್ಗು. ಎಸ್. ಒಂದ್ ಬಿಲೀಫ್ ನಿಮ್ಮ ಲೈಫಲ್ಲಿ ಚೇಂಜ್ ಆಗಿರೋದು. ಒನ್ ಬಿಲೀಫ್ ಅಂದ್ರೆ ಲೈಕ್ ನಾನು ಲೈಕ್ ನಮ್ಮ ಪಪ್ಪ ಯಾವ್ದಕ್ಕೂ ಬಿಡ್ತಾ ಇರ್ಲಿಲ್ಲ. ನಾ ಈಚೆ ಲೈಕ್ ರೆಸ್ಟ್ರಿಕ್ಷನ್ಸ್ ಎಲ್ಲಾರ ಮನೇಲೂ ಇರುತ್ತೆ. ಲೈಕ್ ಗರ್ಲ್ಸ್ ಅಂದ್ಮೇಲೆ ಅವ್ರಿಗೆ ಆದಂತ ಜವಾಬ್ದಾರಿಗಳಿರುತ್ತೆ, ಅವ್ರದೇ ಆದಂತ ಭಯ ಇರುತ್ತೆ. ಯಾಕಂದ್ರೆ ಈಗಿನ ಜನರೇಷನ್ ನೀವೇ ನೋಡ್ತಿದ್ರ, ಎಷ್ಟು ಅನ್ಸೆಕ್ಯೂರ್ಡ್, ಎಷ್ಟು ಏನೇನೋ ನಡೀತಿದೆ ಜಗತ್ತಲ್ಲಿ ಅಂತ. ನಮ್ಮ ಪಪ್ಪ ಕಳ್ಸಕ್ಕೂ ರೆಡಿ ಇರ್ಲಿಲ್ಲ ಎಲ್ಲೂ. ಹಿ ವಾಸ್ ಲೈಕ್ ಬೇಡ ಅಂತಾನೆ ಹೇಳಿದ್ರು. ಅದಾದ್ಮೇಲೆ ಆಕ್ಟಿಂಗ್ ಲೈಫು ಅಷ್ಟೇ. ಆಕ್ಟಿಂಗ್ ಇವಾಗ ನಾನು ಆಡಿಷನ್ ಕೊಟ್ಟೆ, ಆಡಿಷನ್ ಕೊಟ್ಟು ಬಂದಾದ್ಮೇಲೂ ಆಡಿಷನ್ ಕೊಡ್ಬೇಕಾದ್ರೂ ಮುಂಚೆನೂ ಹೇಳಿದ್ದೆ ಮನೇಲಿ, ಪಪ್ಪ ಹಿಂಗ್ ಕೊಡ್ತಾ ಇದೀನಿ, ಅಮ್ಮ ಹಿಂಗ್ ಕೊಡ್ತಾ ಇದೀನಿ ಅಂತಾನು ಹೇಳಿದ್ದು. ವಾಸ್ ಲೈಕ್ ಆಯ್ತು ಕೊಡು, ನೋಡೋಣ ಏನಾಗುತ್ತೆ ಅಂತ. ಸೆಲೆಕ್ಟ್ ಆದ್ರೆ ಆಮೇಲೆ ಹೇಳ್ದಾಗೂ ಬೇಡ, ಅಲ್ಲಿ ಇಲ್ಲಿ ಎಲ್ಲ ಲೈಕ್ ಮೂವಿ ಇಂಡಸ್ಟ್ರಿ ಲೈಫ್ ಅಷ್ಟು ಸೇಫ್ ಇಲ್ಲ. ಲೈಕ್ ಒಂದ್ ಕಡೆ ಅವ್ರು ನೋಡಿದ್ದಾರೆ, ಸೊ ದಟ್ ಅವ್ರ ವೇ ಆಫ್ ಥಿಂಕಿಂಗ್ ಅಲ್ಲಿ ಸೆಕ್ಯೂರ್ಡ್ ಅಲ್ಲ ಗರ್ಲ್ಸ್ಗೆ ಅಂತ ಅವ್ರು ಹೇಳಿದ್ರು ನನ್ಗೆ. ನಾನು ಇಲ್ಲ, ನಾನು ಮಾಡ್ತೀನಿ, ಏನಿಲ್ಲ ಅಂತ ಎಲ್ಲ. ಅವ್ರ ಥಿಂಕಿಂಗ್ ನ ನಾನು ಚೇಂಜ್ ಮಾಡಿದೆ, ಅವ್ರ ಬಿಲೀಫ್ ನ ನಾನು ಇನ್ನ ಕಂಟಿನ್ಯೂ ಮಾಡ್ಕೊಂಡು, ಅವ್ರ ನಂಬಿಕೆನ ನಾನು ಇಟ್ಕೊಂಡು ಇನ್ನ ನಡೀತಿದ್ದೀನಿ. ಅದು ಆ ಬಿಲೀಫ್ ನ ನಾನು ಚೇಂಜ್ ಮಾಡಿದೀನಿ. ನಮ್ಮ ಪಪ್ಪನ್ ಅದ್ ಬೇಡ, ಅದ್ ಸೆಕ್ಯೂರ್ಡ್ ಅಲ್ಲ ಅನ್ನೋರು ಇವತ್ತು ನನಗೆ ಹೋಗಕ್ ಬಿಟ್ಟು, ಚಾನ್ಸ್ ಕೊಟ್ಟು, ಅವ್ರನ್ನು ಮಾಡಕ್ ಬಿಟ್ಟು ನಾನು ಇವಾಗ ಒಂದು ಮೂವಿ ಮಾಡಿದೀನಿ ಅಂದ್ರೆ ಲೈಕ್ ದಟ್, ಅಂದ್ರೆ ಅವ್ರ ಬಿಲೀಫ್ಸ್ ನ ಚೇಂಜ್ ಮಾಡಿ ಅದನ್ನ ಉಳಿಸ್ಕೊಂಡಿದೀನಿ ನಾನು. ಅದೊಂದೇ ನನ್ ಖುಷಿ ವಿಚಾರ. ಸೊ ನಿಮಗೆ ಯಾವಾಗಾದ್ರೂ ಇದು ಸೆಲ್ಫ್ ಡೌಟ್ ಮತ್ತು ಕಂಪ್ಯಾರಿಸನ್ ಏನಾನ ಬಂತ ನಿಮ್ ಲೈಫ್ ಅಲ್ಲಿ? ಹೇಗೆ ಡೀಲ್ ಮಾಡಿದ್ರಿ? ನನ್ಗೆ ಡೌಟ್ಫುಲ್ ಅನ್ನೋದು ಬಂದಿತ್ತು. ಲೈಕ್ ಮೂವಿ ಅಂದಾಗ ಲೈಕ್ ನಾನೇನು ಅಷ್ಟು ನಾನೆಲ್ಲೂ ಆಕ್ಟಿಂಗ್ ಕ್ಲಾಸ್ಗೆ ಹೋಗಿಲ್ಲ, ಏನೋ ಮಾಡ್ಲಿಲ್ಲ. ಬರೀ ಡ್ರಾಮಾಸ್ ಇಂದ ಕಲ್ತಿದ್ದೀನಿ, ಇನ್ನ ಕಲಿತಿದ್ದೀನಿ ಕೂಡ. ಆ ತರ ಮಾಡಿದೀನಿ, ನನ್ಗಾಗುತ್ತಾ ಇದು ಅಂತ ಡೌಟ್ ಫೀಲ್ ಆಯ್ತು ನನಗೆ. ಬಟ್ ನಮ್ಮ ಡೈರೆಕ್ಟರ್ ರಕ್ಷಿತ್ ಮಾದೇವ್ ಸರ್ ಮಾತ್ರ 0% ನನಗೆ ನಾಲೆಜ್ ಇದ್ರು ಹ್ಯಾವ್ ಬೂಸ್ಟೆಡ್ ಎವ್ರಿ ಒನ್. ಜಸ್ಟ್ ಥ್ಯಾಂಕ್ ಯು ಫ್ರಮ್ ಯರ್. ಅವ್ರು ಮಾತ್ರ ಹೆವಿ ಸಪೋರ್ಟಿವ್. ಫ್ರಮ್ ಸ್ಕ್ರಾಚ್ ಎಲ್ಲ ಹೇಳ್ಕೊಟ್ರು ನಮ್ಗೆ. ಡೈಲಾಗ್ ಡೆಲಿವರಿ ಇರ್ಬೋದು ಅಥವಾ ಪ್ರಾಕ್ಟೀಸ್ ಸೆಷನ್ ಇರ್ಬೋದು, ಎಲ್ಲ ನಮ್ಗೆ ಮುಂಚಿತವಾಗಿ ಹೇಳ್ತಿದ್ರು, ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಹೇಳ್ಕೊಟ್ಟು ಗೈಡ್ ಮಾಡಿ ಮಾಡ್ತಿದ್ರು. ಸೊ ಈಸ್ ದಿ ಬೆಸ್ಟ್ ಸಪೋರ್ಟಿವ್ ಫಾರ್ ಅವರ್ ಮೂವಿ. ಸೂಪರ್. ಸೊ ಒನ್ ಇನ್ಸ್ಪಿರೇಷನ್ ಯಾರು ಮತ್ತು ಯಾಕೆ? ಲೈಕ್ ಇನ್ಸ್ಪಿರೇಷನ್ ಅಂದ್ರೆ ನನ್ಗೆ ನಮ್ಮಮ್ಮ. ಮೈ ಮದರ್ ಇಸ್ ಮೈ ಇನ್ಸ್ಪಿರೇಷನ್. ಶಿ ಈಸ್ ಎವ್ರಿ ಡೇ ಅವ್ರು ನನ್ಗೆ ಇನ್ಸ್ಪೈರ್ ಮಾಡ್ತಾರೆ. ನಿನ್ ಕೈಲಿ ಆಗುತ್ತೆ ಮಗಳೇ, ಮಾಡು, ಯಾಕಾಗಲ್ಲ ಅಂತರ. ನನ್ಗೆ ಯಾರು ಇವಾಗ ನಾವ್ ಏನೇ ಕಷ್ಟ ಪಡ್ತೀವಿ, ಏನೇ ಮಾಡ್ತೀವಿ, ಒಬ್ರು ನಿಮ್ಗೆ ಗೈಡ್ ಮಾಡಿ ಹಿಂಗ್ ಹೇಳ್ತಿದಾರೆ, ಹಿಂಗ್ ಮಾಡ್ಬೇಕು, ಹಿಂಗಿರ್ಬೇಕು
ಟೀಚ್ ಮಾಡೋರು ಇದ್ರೆ ಸಾಕು ನಿಮ್ಗೆ, ಯು ವಿಲ್ ಡೂ ಎವ್ರಿಥಿಂಗ್ ಅಂತ ನಾನು ಹೇಳ್ತೀನಿ. ಶಿ ಈಸ್ ಮೈ ಇನ್ಸ್ಪಿರೇಷನ್. ಶಿ ಹ್ಯಾವ್ ಶೋಡ್ ಮೈ ಹೌ ಟು ಬಿ ಅಂಡ್ ಹೌ ಟು ಲಿವ್. ಶಿ ಹ್ಯಾವ್ ಬಿನ್ ಮೋರ್ ಸ್ಟ್ರಾಂಗರ್ ದ್ಯಾನ್ ಮೀ. ಲೈಕ್ ನಾನು ಕುಗ್ಗಿದ್ರು ಅವರು ಕುಗ್ಬೇಡ ಅಂತ ಹೇಳ್ಕೊಟ್ಟು, ಯಾರ ಮುಂದೆ ಹೆಂಗಿರಬೇಕು ಅನ್ನೋದನ್ನು ಹೇಳ್ಕೊಟ್ಟು, ಶಿ ಹ್ಯಾವ್ ಮಾಡೆಡ್ ಮೀ ಲೈಕ್ ಎನಿಥಿಂಗ್. ಐ ಥ್ಯಾಂಕ್ ಹರ್ ಆಲ್ಸೋ. ಶಿ ಇಸ್ ಮೈ ಬಿಗ್ ಇನ್ಸ್ಪಿರೇಷನ್. ಇವಾಗ ಅಕ್ಷರೋ ರಕ್ಷತಿ ರಕ್ಷಿತಾ ಮೂವಿಯಲ್ಲಿ ನೀವು ಆಕ್ಟಿಂಗ್ ಮಾಡಿದ್ದೀರಾ. ಸೊ ಆ ಮೂವಿ ಅಪಾರ್ಚುನಿಟಿ ಹೇಗ್ ಸಿಕ್ತು? ಯಾಕೆ ನೀವು ಎಸ್ ಅಂದ್ರಿ? ನಮ್ಮ ಕಾಲೇಜಲ್ಲೇನೆ ಲೈಕ್ ಆಡಿಷನ್ಸ್ ನಡೀತು. ನಮ್ಮ ಶೇಷಾದ್ರಿಪುರಂ ಕಾಲೇಜ್ ಇದೆ, ಮೇನ್ ಕಾಲೇಜು ಶೇಷಾದ್ರಿಪುರಂ ಬ್ರಾಂಚ್. ಅಲ್ಲಿ ಆಡಿಷನ್ ನಡೆಯುತ್ತೆ. ಪಬ್ಲಿಕ್ ಆಡಿಷನ್ಸ್ ಇರುತ್ತೆ, ಕಾಲೇಜಲ್ಲೂ ಕಾಲೇಜ್ ಸ್ಟೂಡೆಂಟ್ಸ್ಗೂ ಆಪರ್ಚುನಿಟಿ ಇತ್ತು. ಸೊ ದಟ್ ನಾನು ಡ್ರಾಮಾ ಟೈಮಲ್ಲಿ ಇದ್ದಿದ್ದ ಕಾರಣದಿಂದ ನಮ್ಮ ಟೀಚರ್ ಬಾಲಾಜಿ ಮೋಹನ್ ಸರ್ ಅಂತ ಇದ್ದಾರೆ, ಅವರು ಮಾಡ್ರಿ ಲೈಕ್ ಆಡಿಷನ್ ಕೊಡಿ ಎಲ್ರು, ಯಾಕೆ ಬಿಡ್ತೀರಾ ಆಪರ್ಚುನಿಟಿನ ಅಂತ ಹೇಳಿದ್ರು. ಸೊ ದಟ್ ನಾವು ಒಂದು ದಿನದಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು, ಐಡಿಯಾನೇ ಇಲ್ಲದೆ ಲೈಕ್ ದಟ್ ನಾವು ಅಲ್ಲಿ ಕೋಆರ್ಡಿನೇಟ್ ಮಾಡ್ಕೋಬೇಕು. ಸೊ ದಟ್ ನಾವು ಡ್ರಾಮಾ ಟೀಮಿಂದ ನಾವು ಇಲ್ಲಿ ಆಡಿಷನ್ ಮಾಡ್ತಿರೋದ್ರಿಂದ ನಾವು ಅಲ್ಲಿ ಎಲ್ಲ ನೋಡ್ಕೋಬೇಕು, ರೆಗ್ಯುಲೇಷನ್ಸ್ನ ಅಲ್ಲಿ ಎಲ್ಲ ಗೈಡ್ ಮಾಡಬೇಕು. ಗೂಗಲ್ ಲೈಕ್ ಪಬ್ಲಿಕ್ ಇಂದ ಬರೋರ್ನು ನಾವು ಗೈಡ್ ಮಾಡಬೇಕು. ಆಲ್ ದಿ ರೆಸ್ಪಾನ್ಸಿಬಿಲಿಟಿನೂ ಇತ್ತು. ಈ ಕಡೆ ನಾವು ಆಡಿಷನ್ನು ಕೊಟ್ವಿ. ಆಡಿಷನ್ ಕೊಟ್ಟಾಗ್ಲೂ ಸೆಲೆಕ್ಟ್ ಆಯ್ತು ಅಂತಾನು ಹೇಳ್ದಾಗ್ಲೂ ಲೈಕ್ ನಾವು ಆಡಿಷನ್ ಕೊಟ್ಟಾಗ ಅವ್ರೇನು ಹೇಳಲಿಲ್ಲ, ಕಾಲ್ ಮಾಡ್ತೀವಿ ಪ್ರೊಡಕ್ಷನ್ ಕಡೆಯಿಂದ ಅಂತ ಹೇಳಿದ್ರು. ಸೊ ದಟ್ ಓಕೆ ಆಯ್ತು ಅಂದ್ಬಿಟ್ಟು ಬಂದಿದ್ವಿ. ಆಮೇಲೆ ಲಾಸ್ಟಲ್ಲಿ ಕಾಲ್ ಬಂತು, ಸೆಲೆಕ್ಟ್ ಆದ್ವಿ ಅಂತನೂ ಅಂದ್ರು. ಓಕೆ ಅಂದೆ. ಆಮೇಲೆ ನನಗೆ ಮೋಸ್ಟ್ ಚಾಲೆಂಜಿಂಗ್ ಅಂದ್ರೆ ಮನೇಲಿ ಒಪ್ಸೋದು. ಲೈಕ್ ನಾನು ಸೆಲೆಕ್ಟ್ ಆಗಿ ಖುಷಿ ಒಂದ್ ಕಡೆ, ಈ ಕಡೆ ಮನೇಲಿ ಒಪ್ತಾರೋ ಇಲ್ವೋ ಅನ್ನೋ ಭಯ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನನಗೆ. ಅದೊಂದು ಎಷ್ಟ್ ದಿನ ಶೂಟ್ ಇತ್ತು? ಅಲ್ಲಿ ಏನೇನ್ ಮಾಡಿದ್ರಿ? ಎಕ್ಸ್ಪೀರಿಯನ್ಸ್ ಹೇಗಿತ್ತು? 3 days ಶೂಟಿಂಗ್ ನಡೆದಿದ್ದು ಅಷ್ಟೇ. 3 days ಶೂಟಿಂಗ್ ವಾಸ್ ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ನಮ್ಗೆ. 3 days ಲೈಕ್ ನಾವು ಡೇ ಶೂಟ್ ಇರ್ತಿತ್ತು, ನೈಟ್ ಶೂಟ್ ಇರ್ತಿತ್ತು. ನೈಟ್ ಶೂಟ್ ಅಲ್ಲಂತೂ ಹೆವಿ ಎಂಜಾಯ್ ಮಾಡಿದೀವಿ ನಾವೆಲ್ಲ. ಹೆವಿ ಕ್ರೇಜ್ ನಮ್ಗೆ, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಏನು ನೈಟ್ ಶೂಟ್ ಎಲ್ಲ ಅಂದ್ರೆ ನಾವ್ ಮಾಡಿಲ್ಲ. ಲೈಕ್ BKT ನೈಟ್ ಶೂಟ್ ಇರ್ತಿತ್ತು, ಅಂದ್ರೆ ಒಂದ್ ಮಿಡ್-ನೈಟ್ 1-2 ಅಷ್ಟೇ. ಬಟ್ ಹೋಲ್ ಡೇ ಬೆಳಗ್ಗೆ ಗಂಟ ಶೂಟ್ ಮಾಡಿರೋದೆಲ್ಲ ಈ ಮೂವಿಲೇ ನಾನು. ಸೊ ದಟ್ ಫುಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಫನ್ ಇತ್ತು, ಎಂಜಾಯ್ ಮಾಡ್ತಿದ್ವಿ, ಹಂಗೆ ಆಕ್ಟ್ ಮಾಡ್ತಿದ್ವಿ. ಒಂದ್ ಕಡೆ ನಿದ್ದೆ ಬರೋದು ಫುಲ್ಲು, ಆದ್ರೂ ಎದ್ದೊಳ್ಸಿ ಮಾಡಿಸ್ತಿದ್ರು ನಮ್ ಸರ್ ಎಲ್ಲ. ವಾಸ್ ಸೊ ಫನ್. ಲೈಕ್ ಈ ಕಡೆ ನಿದ್ದೆನೂ ಮಾಡ್ಬಾರ್ದು, ನಿದ್ದೆ ಬಂದೆ ಈ ಕಡೆ ಆಕ್ಟಿಂಗ್ ಮಾಡ್ಬೇಕು. ಲೈಕ್ ದೇ ಯೂಸ್ ಟು ಬೂಸ್ಟರ್ಸ್ ಲೈಕ್ ಎನಿಥಿಂಗ್. ನಮ್ ಕ್ಯಾಮ್ರಾಮ್ಯಾನ್ ಇರ್ಬೋದು ಅಥವಾ ನಮ್ ಪ್ರೊಡಕ್ಷನ್ ಟೀಮ್ ಇರ್ಬೋದು, ಎಲ್ರು ಆಕ್ಟಿವ್ ಆಗಿ ಇದ್ದಿದ್ರಿಂದ ನಮ್ಮ ಡೈರೆಕ್ಟರು ಅಷ್ಟೇ ಹೆವಿ ಮೋಟಿವ್ ಮಾಡ್ತಿದ್ರು, ಮೋಟಿವೇಟ್ ಕೊಡ್ತಿದ್ರು. ಸೊ ದಟ್ ನಾವು ನಮಗ್ ನಾವೇ ಮೋಟಿವೇಶನ್ ತಗೊಂಡು ನಾವೇ ಹೌದು ಮಾಡ್ಬೇಕು ಲೈವ್ಲಿ ಆಗಿ ಬರ್ಬೇಕು ಅದು ಎಲ್ಲ ಅಂದ್ಬಿಟ್ಟು ಆಕ್ಟಿಂಗ್ ನಾವು ಫುಲ್ ಎಂಜಾಯ್ ಮಾಡ್ಕೊಂಡು ಮಾಡಿದೀವಿ ಇಡೀ ಶೂಟ್. ಸೂಪರ್. ಸೊ ಇವಾಗ ನಿಮಗೆ ಯಾವ ತರ ಫೀಲಿಂಗ್ ಬಂತು ನೀವು ಆಕ್ಟ್ರೆಸ್ ನೀವ್ ಆಗ್ಬೇಕಂತ? ಲೈಕ್ ಆಕ್ಟ್ರೆಸ್ ಆಗ್ಬೇಕು, ಅದೇ ನಿಮ್ಗೆ ಮುಂಚೆನೆ ಹೇಳ್ದೆ, ನಾನು ಆಕ್ಟ್ರೆಸ್ಸೇ ಆಗ್ಬೇಕು ಅಂತ ನನ್ಗೆ ಆಸೆ ಇರ್ಲಿಲ್ಲ. ಲೈಕ್ ಒಂದ್ ಸಾಂಗ್ ಬಂದಾಗ್ಲೂ ಅಷ್ಟೇ, ನಾನು ಡ್ಯಾನ್ಸ್ ಆಡ್ಬೇಕಾದ್ರೂ ಅಷ್ಟೇ, ಆ ಸಾಂಗ್ ನಾವು ಫೀಲ್ ಮಾಡ್ಕೊಂಡು ಆಡ್ದಾಗ್ಲೂ ಅಷ್ಟೇ, ಲೈಕ್ ನಾವೇ ಆಕ್ಟ್ರೆಸ್ ಏನೋ, ನಾವೇ ಅಲ್ಲಿ ಇದೀವೇನೋ ಅನ್ನೋ ತರ ಫೀಲ್ ಮಾಡ್ಕೊಂಡು ನಾನು ಡ್ಯಾನ್ಸ್ ಮಾಡೋದು ಯಾವಾಗ್ಲೂ ಆಗ್ಲಿ. ನನ್ ಮನೇಲಿದ್ದಾಗ್ಲೂ ಅಷ್ಟೇ, ನಾನು ಮಾಡ್ತಿರ್ಬೇಕಾರೆ ಲೈಕ್ ಆ ತರ ಫೀಲಲ್ಲೇ ನಾನು ಮಾಡ್ತಿದ್ದೆ. ನನ್ಗೂ ಕನ್ಸಿತ್ತು, ಯಾಕೆ ನಾನು ಒಂದು ಆಪರ್ಚುನಿಟಿ ಸಿಗ್ಬಾರ್ದು ನನ್ಗೆ, ನಾನು ಯಾಕಂಗ್ ಮಾಡ್ಬೋದಲ್ಲ, ನನ್ಗೂ ಆತರ ಇದ್ರೆ ಆತರ ಅಂತ ಎಲ್ಲ ನನ್ ಆಸೆ, ನನ್ ಕನ್ಸುಗಳೆಲ್ಲ ಆತರ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರೋದು. ನನ್ಗೆ ಅಂತ ಒಂದ್ ಸಾಂಗ್ ಇದ್ದಿದ್ರೆ, ನಾನು ಆ ಸಾಂಗ್ ಅಲ್ಲಿ ಡ್ಯಾನ್ಸ್ ಮಾಡಿದಿದ್ರೆ, ನನ್ಗೆ ಅಂತ ಒಂದ್ ಸೀನ್ಗಳಿದ್ದಿದ್ರೆ ಎಷ್ಟ್ ಚೆನ್ನಾಗಿರೋದು ಅಂತ. ಆಕ್ಟ್ರೆಸ್ ಅನ್ನೋದು ನನ್ಗೆ ಚಾಲೆಂಜಿಂಗ್ ಆಗೇ ಇತ್ತು, ಬಿಕಾಸ್ ನಾನು ಎಲ್ಲೂ ಆಕ್ಟಿಂಗ್ ಕ್ಲಾಸ್ ಹೋಗಿರ್ಲಿಲ್ಲ, ಏನೂ ಇಲ್ಲ. ಬಟ್ ಡ್ರಾಮಾಲಿ ಹೆವಿ ಕಲ್ತಿದ್ದೀನಿ ನಾನು. ಡ್ರಾಮಾಲಿ ಫ್ರಮ್ ಸ್ಕ್ರಾಚ್ ಇದ್ರು ನಾನು ತುಂಬಾ ಕಲ್ತಿದ್ದೀನಿ, ಇವಾಗ್ಲೂ ಕಲಿತಿದ್ದೀನಿ ಕೂಡ. ಸೊ ದಟ್ ನನಗೆ ಆಕ್ಟಿಂಗ್ ಅನ್ನೋದು, ಆಕ್ಟ್ರೆಸ್ ಆಗ್ಬೇಕನ್ನೋದು ನನ್ ಕನ್ಸಾಗಿದ್ರು ಕೂಡ
ಆ, ಈ ಈ ನನ್ನ ಸ್ಟೆಪ್ಸ್ ನಾನು ಬೆಳ್ಕೊಂಡು ಬಂದಿದ್ದ ಸ್ಟೆಪ್ಸ್ ನನಗೆ ಅದನ್ನ ಈಸಿ ಮಾಡ್ಕೊಡ್ತು ಅಂತ ಹೇಳ್ಬೋದು ನಾನು ಆಕ್ಟ್ರೆಸ್ ಆಗಕ್ಕೆ. ಸೊ ನೀವೇನ ಎಕ್ಸ್ಪೆಕ್ಟ್ ಮಾಡಿದ್ರಾ ನಾನು ಹೀರೋಯಿನ್ ರೋಲ್ ಅನ್ನು ಪ್ಲೇ ಮಾಡ್ತೀನಿ ಈ ಮೂವಿಯಲ್ಲಿ ಅಂತ? ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಮ್ಮನ್ನ ಫಸ್ಟ್ ಟೈಮ್ ಮೀಟಪ್ಗೆ ಕರೆದಿದ್ರು, ಮೂವಿ ಮೀಟಪ್ಗೆ. ಸೊ ದಟ್ ಮೂವಿ ಬಗ್ಗೆ ಹೇಳೋಣ ಅಂತ ಕರೆದಿದ್ರು ಸರ್ರು ಎಲ್ಲ. ಸೊ ದಟ್ ನಾವೆಲ್ಲ ಓದ್ವಿ, ನಮಗೆ ಗೊತ್ತಿಲ್ಲ, ನಮ್ಮ ಕ್ಯಾರೆಕ್ಟರ್ಸು ಏನೂ ಗೊತ್ತಿಲ್ಲ. ಜಸ್ಟ್ ಓಕೆ ಆಗಿದೆ, ಓಕೆ ಆಯಿತು ಅಂದ್ಬಿಟ್ಟು ಓದ್ವಿ ನಾವೆಲ್ಲ. ಓಕೆ ಫೈನ್ ಅಂದ್ಬಿಟ್ಟು ಎಲ್ಲ ಕೂತಿದ್ವಿ, ಎಲ್ಲ ಹೇಳಿದ್ರು ಹಿಂಗೆ ಮೂವಿ ಶೆಡ್ಯೂಲ್ಸ್ ಎಲ್ಲ ಹಿಂಗೆ 3 ಡೇಸಲ್ಲಿ ಪ್ಲ್ಯಾನ್ ಆಗಿದೆ, ಎಲ್ಲರೂ ಆಕ್ಟಿವ್ ಆಗಿರ್ಬೇಕು, ಪಂಚಲ್ ಆಗಿರ್ಬೇಕು ಎಲ್ಲ ಹೇಳಿದ್ರು. ಆಮೇಲೆ ಎಲ್ಲಾರನ್ನೂ ಒಬ್ರೊಬ್ರನ್ನೇ ಕರ್ದು ಅವ್ರವ್ರ ಸೀನ್ನ ಹೇಳ್ತಿದ್ರು. ನಮ್ಮ ಮೂವಿಲಿ ಇಬ್ರು ಹೀರೋಯಿನ್ಸು, ನಾವಿಬ್ರನ್ನು ಕರೆದ್ಬಿಟ್ಟು ಸೈಡಲ್ಲಿ ಕರೆದ್ಬಿಟ್ಟು ನೀವಿಬ್ರೆ ಮೂವಿ ಹೀರೋಯಿನ್ಸು ಅಂತ ಹೇಳೋದು. ಲೈಕ್ ನಂಗೆ ಒಂದು ನಿಮಿಷಕ್ಕೆ ಏನು ಮಾತಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ಮೂವಿ ಹೀರೋಯಿನ್ಸ್ ಅಂದಾಗ ಓಕೆ ಓಕೆ ಸರ್ ಅಂತ ಹೇಳ್ಬಿಟ್ವಿ ನಾವು. ಲೈಕ್ ನಮ್ಗೆ ಏನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಿಲ್ಲ, ನಂಗೆ ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗಲಿಲ್ಲ. ಸೊ ದಟ್ ಆವಾಗಲೇ ನನ್ಗೆ ಡೌಟ್ ಸ್ಟಾರ್ಟ್ ಆಗಿದ್ದು, ನಾನು ಮಾಡೋಕ್ಕಾಗುತ್ತಾ ಅನ್ನೋದು. ಬಟ್ ಇಲ್ಲ, ನಾನು ಮಾಡ್ಬೋದು ಅಂತ ನನ್ನನ್ನು ನಾನೇ ಬೂಸ್ಟ್ ಮಾಡೋಕ್ಕೆ ಅವತ್ತಿಂದ ನಾನು ಟ್ರೈ ಮಾಡಿದೆ. ಅವತ್ತಿಂದ ನಾನು ವರ್ಕ್ ಮಾಡ್ತಾನೆ ಇದ್ದೆ. ಅವತ್ತೇ ನನಗೆ ಸೀನ್ಸ್ ಹೇಳಿದ್ರು ಸರ್. ಲೈಕ್ ಏನು ಮಜಾ ಅಂದರೆ, ನಮ್ಮ ರಕ್ಷಿತ್ ಸರ್ ಎಷ್ಟು ಟ್ಯಾಲೆಂಟೆಡ್ ಅಂದರೆ, ನಮ್ಮ ಇಡೀ ಮೂವಿನೇ ನಮ್ಗೆ ಹೇಳಲೇ ಇಲ್ಲ. ಲೈಕ್ ಇಡೀ ಮೂವಿ ಸ್ಟೋರಿನೇ ಹೇಳಿಲ್ಲ ನಮ್ಗೆ, ನಮ್ ಸೀನ್ ಮಾತ್ರ ಹೇಳಿದ್ದಾರೆ ಸರ್ರು. ಲೈಕ್ ನಾವು ಆಮೇಲೆ ಶೂಟಲ್ಲಿ ನೋಡ್ತಾ ಇದೀವಿ, ಈ ಸೀನ್ ಯಾವಾಗ ಹೇಳಿದ್ರು, ಈ ಸೀನ್ ಯಾವಾಗ, ನಮ್ಗೆ ಸ್ಟೋರಿನೇ ಗೊತ್ತಿಲ್ಲ ಇಲ್ಲಿ. ಸರ್ ಏನ್ ಸರ್ ನೀವೇನು ಹೇಳೇ ಇಲ್ಲ ನಮ್ಗೆ ಅನ್ನೋ ತರ ಫೀಲಲ್ಲಿ ಇದೀವಿ ನಾವು. ಬರೀ ನಮ್ ಸೀನ್, ಈ ಸೀನಲ್ಲಿ ಬರ್ತೀರಾ ನೀವು, ಈ ಸೀನಲ್ಲಿ ಇದ್ ಮಾಡ್ಬೇಕು, ಆ ತರ ಟ್ಯೂನ್ ಅಪ್ ಮಾಡಿದ್ರು ಫಸ್ಟ್ ಇದೆ ನಮ್ಗೆ ಅಷ್ಟೇ. ಸೊ ದಟ್ ನಾವು ಆಯ್ತು ಇಷ್ಟೇ ಇರೋದು ಅಂತ ಅನ್ಕೊಂಡಿದ್ವಿ. ನೋಡಿದ್ರೆ ಏನೇನೋ ಸೀನ್ಸ್ ಇದೆ, ನಮ್ಗೆ ಗೊತ್ತೇ ಆಗ್ತಿಲ್ಲ ಅಲ್ಲಿ ಏನಾಗ್ತಿದೆ ಅಂತ. ನಮ್ಮ ಮೂವಿ ಶೂಟಿಂಗ್ ಟೈಮಲ್ಲಿ ಅಂತೂ ಇದು ಯಾವಾಗ ಬರುತ್ತೆ ಅದ್ ಯಾವಾಗ ಬರುತ್ತೆ ಅಂತ ನಮ್ಗೆ ಡೌಟೇ ಬರ್ತು. ನಮ್ ಸೀನ್ಸ್ ಅಷ್ಟೇ ಗೊತ್ತಿತ್ತು, ತರ ಆಯ್ತು. ಸೂಪರ್. ಸೊ ನೀವು ಟೀಚರ್ ರೋಲ್ ಪ್ಲೇ ಮಾಡ್ತೀರಾ ಮೂವಿಯಲ್ಲಿ. ಸೊ ನಿಮ್ಮ ಫೇವ್ರೆಟ್ ಟೀಚರ್ ಯಾರಾಗಿದ್ದಾರೆ ನಿಮ್ಮ ಲೈಫ್ ಅಲ್ಲಿ? ನನ್ನ ಲೈಫಲ್ಲಿ ಐ ಥಿಂಕ್ ನನ್ಗೆ ಎಷ್ಟೊಂದ್ ಜನ ಟೀಚರ್ಸ್ ನನ್ಗೆ ಅಂದ್ರೆ ನನ್ನ ಟ್ಯೂನ್ ಅಪ್ ಮಾಡಿದ್ದಾರೆ. ನಾನು ಎಲ್ರ ಹೆಸರು ಹೇಳಕ್ ಇಷ್ಟಪಡ್ತೀನಿ. ನನ್ನ ಸ್ಕೂಲ್ ಡೇಸ್ ಅಲ್ಲೂ ಅಷ್ಟೇ, ನಮ್ಮ ಬಾಲಾಜಿ ನಮ್ಮ ಸತೀಶ್ ಸರ್ ಇರ್ಬೋದು, ನಮ್ಮ ಕನ್ನಡ ಟೀಚರು, ನಮ್ಮ ಬಾಬು ಸರ್ ಇರ್ಬೋದು, ಮ್ಯಾಥ್ಸ್ ಟೀಚರು, ನಮ್ಮ ಮಂಜುಳಾ ಮ್ಯಾಮು, ಎಲ್ರು ಒಂಥರ ಮೋಟಿವೇಶನ್ ನಮ್ಗೆ. ಅಂದ್ರೆ ಮೋಟಿವ್ ಮಾಡೋರು ನಮ್ಗೆ. ಹಿಂಗ್ ಓದಿ, ಹಿಂಗ್ ಡ್ಯಾನ್ಸ್ ಮಾಡು ಯಶಿಕಾ ನೀನು ಮಾಡ್ತಿಯಲ್ಲ ಅಂದ್ಬಿಟ್ಟು ಕಡಿಯೋರು. ಇವಾಗ್ಲೂ ಅಷ್ಟೇ, ಒಂದ್ ಫೋನ್ ಮಾಡ್ಬಿಟ್ಟು ಕರೀತಾರೆ, ಹಿಂಗಿದೆ ಮಾಡ್ಕೊಡ್ತೀಯಾ ಅಂತ. ಲೈಕ್ ಇವಾಗ್ಲೂ ನಾನು ಸ್ಕೂಲ್ಗೆ ಹೋದ್ರೆ ಹೆಂಗಿದ್ಯಮ್ಮ ಅಂತ ಕೇಳೋದಿರ್ಬೋದು. ನನ್ನ ಸ್ಕೂಲ್ ಡೇಸ್ ಅಲ್ಲೂ ಅಷ್ಟೇ, ಅವ್ರು ಎಷ್ಟು ನನ್ಗೆ ಮೋಟಿವೇಶನ್ ಕೊಟ್ಟು, ನಮ್ ಸತೀಶ್ ಸರ್ ಅಂತ ಹೇಳಿದ್ನಲ್ಲ, ನಮ್ ಕನ್ನಡ ಟೀಚರೇ ನನ್ಗೆ ಡ್ರಾಮಾಗೆಲ್ಲ ಅವಕಾಶ ಕೊಟ್ಟಿದ್ದು, ಅವರೇ ಟ್ಯೂನ್ ಅಪ್ ಮಾಡ್ತಿದ್ದು. ಲೈಕ್ ಅವರೆಲ್ಲ ಎಲ್ಲಿ ಸಪೋರ್ಟಿವ್ ಇದ್ರು ನನ್ಗೆ. ಅವರಿಂದ ನಾನು ಇನ್ನ ಕಲಿಯಕ್ಕೆ ಸಾಧ್ಯವಾಯ್ತು. ನಮ್ಮ ಕಾಲೇಜಲ್ಲೂ ಅಷ್ಟೇ, ನಮ್ಮ ಕಾಲೇಜಲ್ಲಿ PU ಅಷ್ಟೇ, ನಮ್ಮ PRS ಸರ್ ಇರ್ಬೋದು, ನಮ್ಮ ಪರಿಮಳ ಮ್ಯಾಮ್, ಕುಶಾಲಾ ಮ್ಯಾಮ್. ಲೈಕ್ ನಮ್ಗೆ ಇವಾಗ ಅಲ್ಯೂಮಿನಿ ಮೀಟ್ ಅಂತ ನಮ್ಗೆ PU ಮಾಡ್ತಾರೆ, ಗೆಟ್ ಟುಗೆದರ್. ಲೈಕ್ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಕರ್ದಿ ನಮ್ಗೆ ಗೆಟ್ ಟುಗೆದರ್ ಮಾಡ್ತಾರೆ. ಲೈಕ್ ನಾನು ಮ್ಯಾಮ್ ಈ ತರ ಇದೆ ಮ್ಯಾಮ್, ನಾನು ಇವಾಗ ಹಿಂಗೆ ವರ್ಕ್ ಮಾಡಿದೀನಿ, ನಾನು ಬಂದು ಹೇಳ್ಕೊಬೋದಾ ಎಲ್ಲರ ಹತ್ರ ಅಂದಾಗ ಫುಲ್ ಸಪೋರ್ಟ್ ಮಾಡಿದ್ರು ನನ್ಗೆ. ಹಂಗ ಯಶ್ಕ ಆಯ್ತು ಬಾ, ಆಲ್ ದ ಬೆಸ್ಟ್, ಚೆನ್ನಾಗ್ ಮಾಡಿದ್ಯಾ ಅಂದ್ರೆ ಏನಕ್ಕೆ ಬಾ ಅಂತ ಎಲ್ಲ ಇದ್ ಮಾಡಿದ್ರು. ಲೈಕ್ ಅವತ್ತಂತೂ ನನ್ಗೆ ಗೊತ್ತೇ ಇಲ್ಲ. ಲೈಕ್ ಅವತ್ತು ನನ್ ಸ್ಟೇಜ್ ಮೇಲೆ ಕರ್ದಿ ನನ್ಗೆ ರೋಸ್ ಕೊಟ್ಟಿ ನನ್ ಸಾಧನೆ ಅಂದ್ರೆ ನನ್ ವರ್ಕ್ನ ಅವರು ಅಲ್ಲಿ ಎಲ್ರಿಗೂ ಹೇಳಿದ್ರು. ಸೊ ದಟ್ ಅವರೆಲ್ಲ ನನ್ಗೆ ಹೆವಿ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ. ನಮ್ಮ ಮಂಜುನಾಥ್ ಸರ್ ಇರ್ಬೋದು, ನಮ್ಮ ಪ್ರಿನ್ಸಿಪಲ್, ಎಲ್ರು ನಮ್ಗೆ ಸಪೋರ್ಟಿವ್ ಆಗಿದ್ದಾರೆ. ಇವಾಗ ಡಿಗ್ರಿಲೂ ಅಷ್ಟೇ. ಲೈಕ್ ನನ್ ಎಲ್ಲಾ ಸ್ಟೇಜಲ್ಲೂ ಒಬ್ರೊಬ್ರು ಟೀಚರ್ಸ್, ಒಂದಷ್ಟು ಜನ ಟೀಚರ್ಸ್ ನನ್ಗೆ ಫುಲ್ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಚೈತ್ರ ಮ್ಯಾಮ್ ಇರ್ಬೋದು, ಬಾಲಾಜಿ ಮೋಹನ್ ಸರ್, ನಮ್ಮ ಡ್ರಾಮಾ ಟೀಮ್ ಅಲ್ಲಿರೋ ಎಲ್ಲ ಟೀಚರ್ಸು ಹೆವಿ ಸಪೋರ್ಟಿವ್ ನಮ್ಗೆ. ಮಾಡಿ ಮಕ್ಕಳ, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೆವಿ ಸಪೋರ್ಟ್ ಮಾಡ್ತಾರೆ. ನಮ್ ಚೈತ್ರ ಮ್ಯಾಮ್ ಇರ್ಬೋದು, ಚೈತ್ರ ಮ್ಯಾಮ್ ಅಂತೂ ನನ್ಗೆ ಒಂಥರ ಬೆಸ್ಟ್ ಫ್ರೆಂಡ್ ತರ. ನಮ್ ಚೈತ್ರ ಮ್ಯಾಮು ನಮ್ ಕಾಲೇಜಲ್ಲಿ ನಂಗೆ ಅದೇನೋ ಅವ್ರ ಜೊತೆ ಹೆವಿ ಕಂಫರ್ಟಬಲ್ ಫೀಲು. ನಂಗೆ ಏನಾದ್ರೂ ಮ್ಯಾಮ್ ಹಿಂಗಾಯ್ತು, ಮ್ಯಾಮ್ ಹಿಂಗಾಯ್ತು ಅಂತ ಹೋಗಿ ಹೇಳ್ಕೊತೀನಿ. ನಮ್ ಬಾಲಾಜಿ ಮೋಹನ್ ಸರ್ ಅಂತೂ
ನನ್ಗೆ ಅಷ್ಟು ಗೊತ್ತಿರ್ಲಿಲ್ಲ ಸರ್. ಬಟ್ ನಾನು ಡ್ರಾಮಾ ಟೀಮ್ ಅಂತ ಹೋದ್ಮೇಲೆ ಯೂಸ್ ಟು ಸಪೋರ್ಟ್ ಎವ್ರಿವೇರ್. ನಂಗೆ ಹಿಂಗೆ ಆಕ್ಟಿಂಗ್ ಅಂತ ಬಂದಾಗ ನಂಗೆ ಓಕೆ ಆಗಿದೆ ಸರ್ ಅಂತ ಫಸ್ಟ್ ನಾನು ಹೋಗಿ ಹೇಳ್ಕೊಂಡಿದ್ದೆ ಅವ್ರ ಹತ್ರ. ಅವಾಗ ಹೇಳ್ಕೊಂಡು ಆದ್ಮೇಲೆ ಪಪ್ಪ ಹಿಂಗ್ ಅಂತಿದ್ದಾರೆ, ಬೇಡ ಅಂತಿದ್ದಾರೆ, ಸರಿ ಏನ್ ಮಾಡೋದು, ಬಟ್ ನನ್ಗೆ ಇಷ್ಟ ಇದೆ, ನನ್ಗೆ ಇದ್ರ ಮೇಲೆನೆ ಹ್ಮ್ ಮೇಲೆ ಹೋಗ್ಬೇಕು ಅಂತ ನನ್ಗೆ ಅನ್ಸ್ತಿದೆ ಅಂತ ಹೇಳಿದಾಗ ಜಸ್ಟ್ ಸೆಡ್, ನಾನ್ ಮಾತಾಡ್ತೀನಿ, ನಾನು ಹೇಳ್ತೀನಿ, ಕರ್ಕೊಂಡ್ ಬಾ ನಿಮ್ಮ ಅಪ್ಪನ ಮೀಟ್ ಮಾಡಿಸು ಅಂತ. ಹ್ಮ್ ನಾನು ಅವ್ರು ನನ್ಗೆ ಸಪೋರ್ಟ್ ಮಾಡಿ ನಮ್ಮ ಅಪ್ಪನ ಜೊತೆ ಮಾತಾಡಿ ಅವ್ರು ನನ್ ಬೆನ್ನೆಲುಬಾಗಿ ನಿಂತಿಲ್ಲ ಅಂದಿದ್ರೆ ಐ ಸ್ಟುಡ್ ನಾಟ್ ಕಮ್ ಸ್ಟಿಲ್ ಹಿಯರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಐ ಥ್ಯಾಂಕ್ ಬಾಲಾಜಿ ಮೋಹನ್ ಸರ್ ಫ್ರಮ್ ಹಿಯರ್. ಸ್ವಲ್ಪ ನಾನ್ ಬಿಟ್ರೆ ನೀವು ಹೇಳ್ತಾನೆ ಇರ್ತೀರಾ ನಿಮ್ ಯಾ ಇದ್ರ ಬಗ್ಗೆ. ಅಫ್ಕೋರ್ಸ್, ಲೈಕ್ ನಮ್ ಟೀಚರ್ಸ್ ಅಷ್ಟು ಬೂಸ್ಟ್ ಮಾಡಿದ್ದಾರೆ, ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಐ ರಿಯಲಿ ಥ್ಯಾಂಕ್ ಎವ್ರಿ ಟೀಚರ್ಸ್ ಫ್ರಮ್ ಇಯರ್. ಥ್ಯಾಂಕ್ ಯು, ನಿಮ್ಮಿಂದಾನೇ ನಾನು ಇಷ್ಟೆಲ್ಲ ಸಾಧನೆ ಮಾಡಕ್ ಕಾರಣ. ಥ್ಯಾಂಕ್ ಯು. ಗ್ರಾಟಿಟ್ಯೂಡ್ ನಾವು ಕೊಡ್ಲೇಬೇಕು, ಯಾಕಂದ್ರೆ ಅವ್ರು ನಮ್ಮ ಬ್ಯಾಕ್ ಬೋನ್. ನಮಗೆ ಸಪೋರ್ಟ್ ಮಾಡಿದರೆ ಅವ್ರನ್ನ ಥ್ಯಾಂಕ್ ಮಾಡಿಲ್ಲ ಅಂದ್ರೆ ಅದೇ ಎಸ್. ನಾವು ನಮಗೆ ಲಾಸ್ ಅದು. ಸಿ, Right? ಇವಾಗ ನಾವು ಎಜುಕೇಶನ್ ಫೀಲ್ಡ್ ಅಲ್ಲಿ ಇರೋದ್ರಿಂದ, ನಾನು ಎಜುಕೇಶನ್ ಜೊತೆ ನಾನು ಇದನ್ನು ತಗೊಂಡ್ ಹೋಗ್ತಿರೋದ್ರಿಂದ ನಂಗೆ ಹೆಂಗೆ ನಂಗೆ ಫ್ಯಾಮಿಲಿ ಸಪೋರ್ಟ್ ಬೇಕೋ ಅಷ್ಟೇ ನನಗೆ ಟೀಚರ್ಸ್ ಸಪೋರ್ಟ್ ಬೇಕು ನನಗೆ. ಸೊ ದಟ್ ನಾನು ಅವ್ರನ್ನೂ ಮರೆಯಕ್ಕಾಗಲ್ಲ, ಅವ್ರನ್ನೂ ನಾನು ಬಿಡಕ್ಕೂ ಆಗಲ್ಲ. ದೇ ಆರ್ ಆಲ್ಸೋ ಮೈ ಸಪೋರ್ಟಿವ್ಸ್. ಆಡಿಯನ್ಸ್ ನಾನು ಜಸ್ಟ್ ಹಿಂಟ್ ಕೊಟ್ಟಿದ್ದು ಅವ್ರು ಟೀಚರ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಸಸ್ಪೆನ್ಸ್ ಇದೆ, ನೀವು ಹೋಗಿ ನೋಡಿ. ಈ ಸಿನಿಮಾ ಜಲ್ದಿ ರಿಲೀಸ್ ಆಗುತ್ತೆ. ನಾನು ಬರ್ತೀನಿ, ನೀವು ಬನ್ನಿ, ಜೊತೆಗೆ ನೋಡೋಣ. ಸೊ ಎಲ್ಲ ಟೀಚರ್ಸ್ಗೂ ಮುಟ್ಟೋ ಅಂತ ಪಾತ್ರಗಳಿವೆ, ಎಲ್ಲ ಟೀಚರ್ಸ್ ಅಲ್ಲೂ ಪ್ಲೀಸ್ ಎಲ್ರು ಬಂದು ನೋಡಿ ಅಂತ ಹೇಳ್ತೀನಿ. ಎಸ್, ಖಂಡಿತ. ಸೊ ನೀವು ನಿಮ್ಮ ಪೇರೆಂಟ್ಸ್ಗೆ ಫಸ್ಟ್ ಅಲ್ಲಿ ಹೇಳಿಲ್ವಾ ನೀವು ಹೀರೋಯಿನ್ ಈ ಫಿಲಮ್ ಅಲ್ಲಿ No, ಇದೀರಾ? ಹೇಳ್ಕೊಂಡಿಲ್ಲ ನಾನು. ಆಕ್ಚುಲಿ ನನ್ಗೆ ಏನಂದ್ರೆ ಆಕ್ಟ್ ಮಾಡ್ತಿರೋದೇ ನನ್ಗೆ ಖುಷಿ. ಅದ್ರಲ್ಲಿ ಹೀರೋಯಿನ್ ರೋಲ್ ಕೊಟ್ಟಿದ್ದಾರೆ ಅಂದಾಗ ಅದ್ ನನ್ಗೊಂದು ದೊಡ್ಡ ಜವಾಬ್ದಾರಿ ರೋಲ್ ಅದು ನನಗೆ. ಸೊ ದಟ್ ನನ್ಗೆ ಯಾವಾಗ್ಲೂ ಒಂದು ಭಯ, ಆ, ಹ್ಮ್ ಎಲ್ಲಿ ನಾನು ಜಾಸ್ತಿ ಖುಷಿ ಪಟ್ಬಿಟ್ರೆ, ಎಲ್ರಿಗೂ ಹೇಳ್ಕೊಬಿಟ್ರೆ ಅದ್ ನನ್ ಕೈ ಮೀರಿ ಹೋಗ್ಬಿಡ್ತೇನೋ, ಅದ್ ನಂಗೆ ಮತ್ತೆ ಸಿಗಲ್ವೇನೋ ಅನ್ನೋ ಕಾನ್ಸಿಯಸ್ ಅಲ್ಲಿ. ಲೈಕ್ ಅಪ್ಪ ಅಮ್ಮಂಗಂತೂ, ನನ್ಗೆ ಫ್ಯಾಮಿಲಿಗಂತೂ ಸರ್ಪ್ರೈಸ್ ಮಾಡ್ಬೇಕು, ಒಂದು ಸ್ಟೇಜ್ ಅಲ್ಲೇ ಅದ್ ಗೊತ್ತಾಗ್ಬೇಕು ಎಲ್ರಿಗೂ ಅಂತ ನನ್ಗೆ ಇತ್ತು. ಅವ್ರಿಗೆ ಸರ್ಪ್ರೈಸ್ ಆಗ್ಲೇ ಗೊತ್ತಾಗ್ಲಿ ಅಂತಾನೆ ಇತ್ತು. ನಾನು ಅದು ಗೊತ್ತಾಗಿದ್ದು ಅಷ್ಟೇ ಸಸ್ಪೆನ್ಸ್ ಅಲ್ಲೇ ಗೊತ್ತಾಯ್ತು. ನಮ್ದು ಮೂವಿ ಪ್ರಮೋಷನ್ ಬಂದಿದ್ರು ಎಲ್ರು, ಅದು ನಮ್ ಏರಿಯಾಲೇ ಫಸ್ಟ್ ಪ್ರಮೋಷನ್ ಆಯ್ತು. ಸೊ ದಟ್ ಹೆವಿ ಖುಷಿ ಇತ್ತು. ಹ್ಮ್ ಮನೆಯವ್ರಿಗೆ ಆಗ್ಲಿ, ನನಗೆ ಆಗ್ಲಿ, ಯಾರಿಗೇ ಆಗ್ಲಿ, ನಮ್ಮ ಏರಿಯಾಲೇ ಅದು ನಮ್ಮ ಮೂವಿ ಫಸ್ಟ್ ಪ್ರಮೋಷನ್ ನಮ್ಮ ಏರಿಯಾಲೇ ಆಗ್ತಿದೆ ಅಂದ್ರೆ ಖುಷಿ ಇರುತ್ತಲ್ವಾ. ಸೊ ದಟ್ ಅಲ್ಲಿ ಬಂದಾಗ ಎಲ್ರು ಕರ್ಕೊಂಡು ಹೋಗಿದ್ದೆ ನಾನು. ಆಕ್ಚುಲಿ ಅವತ್ತು ನಮ್ಮ ತಾತನೂ ಬಂದಿದ್ರು. ಹ್ಮ್ ಅವತ್ತು ಅವ್ರಿಗೂ ಐಡಿಯಾ ಇಲ್ಲ, ನಾನು ಯಾರಿಗೂ ಹೇಳ್ಕೊಂಡು ಇರ್ಲಿಲ್ಲ, ನಮ್ಮ ಮನೆಯವ್ರಿಗೆ ಬಿಟ್ಬಿಟ್ಟು ಯಾರಿಗೂ ಹೇಳೂ ಇರ್ಲಿಲ್ಲ. ಅವತ್ತು ಅವ್ರಿಗೆ ಗೊತ್ತೂ ಇರ್ಲಿಲ್ಲ, ಅವತ್ತು ಕರ್ಕೊಂಡು ಹೋಗಿದ್ದೆ. ಲೈಕ್ ಅವತ್ತು ನಾನು ಸ್ಟೇಜ್ ಮೇಲೆ ಅವ್ರು ಇಂಟ್ರೊಡ್ಯೂಸ್ ಮಾಡಿ ಹೇಳ್ದಾಗ, ನಾಯಕ ನಟಿ ಅಂತ ಹೇಳಿದಾಗ, ಲೈಕ್ ದಟ್ ಆವಾಗ ಖುಷಿ ಆಯ್ತು ನನ್ಗೆ. ನಾನೇನ್ ಹೇಳ್ಕೊಂಡೆ ನಾನು ಇಂಟ್ರೊಡಕ್ಷನ್ ಅಲ್ಲಿ, ನಾನೇ ಹ್ಮ್ ಹೀರೋಯಿನ್ ಆಗಿ ಮಾಡ್ತಿದೀನಿ ಅಂತ. ಅವಾಗ ಅವ್ರ ಖುಷಿ ಎಕ್ಸ್ಪ್ಲೇನ್ ಮಾಡಕ್ ಆಗ್ಲಿಲ್ಲ. ಮನೆಗೆ ಹೋದ್ಮೇಲೂ ಅಷ್ಟೇ ನಮ್ ತಾತ ತಪ್ಕೊಂಡು ಥ್ಯಾಂಕ್ ಯು ಅಂತ ಹೇಳಿದಿರ್ಬೋದು. ಇನ್ನೇನ್ ಬೇಕು ಅಲ್ವಾ ಲೈಫಲ್ಲಿ, ಅಷ್ಟು ಸಾಕು ಅಂತ ಖುಷಿ ಆಯ್ತು. ನೀವು ಡ್ಯಾನ್ಸ್ ಮಾಡಿದ್ದೀರಾ ಆ ಸಾಂಗ್ಗೆ? ಸಾಂಗ್ ಮಾತ್ರ ಸೂಪರ್ ಆಗಿ ಬಂದಿದೆ, ಸೂಪರ್ ಮೆಲೋಡಿಯಸ್ ಆಗು ಹಾಡಿದ್ದಾರೆ. ಸಾಂಗ್ ಮಾತ್ರ ಎಲ್ರು ಕೇಳಿದ್ರೆ ಫಿದಾ ಹೋಗ್ತೀರಾ. ನಾವು ವೇಟ್ ಮಾಡ್ತಿದ್ದೀವಿ ರಿಲೀಸ್ ಮಾಡಕ್ಕೆ. ಪ್ಲೀಸ್ ಎಲ್ರು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಎಸ್, ಖಂಡಿತ ಅವ್ರು ಸಪೋರ್ಟ್ ಮಾಡ್ತಾರೆ. ಸೊ ಯಾವ್ದಾನ ಒಂದ್ ಚಾಲೆಂಜಿಂಗ್ ರೋಲ್ ಇತ್ತ ನಿಮ್ಮ ಮೂವಿಯಲ್ಲಿ? ನಾನು ಅದು ಮೊದಲೇ ಹೇಳ್ದಂಗೆ, ನನ್ನ ಚಾಲೆಂಜಿಂಗ್ಗಿಂತ ಅವು ಲೈಕ್ ಪಬ್ಲಿಕ್ ಅವರೇನೆ ನನ್ಗೆ ಚಾಲೆಂಜಿಂಗ್ ಅನ್ನೋ ತರ ಫೀಲ್ ಮಾಡಿಸ್ಬಿಟ್ರು. ಆಕ್ಸಿಡೆಂಟ್ ಸೀನ್ ಹೇಳಿದ್ನಲ್ವಾ, ಆಕ್ಸಿಡೆಂಟ್ ಸೀನ್ ಮಾತ್ರ ಅಷ್ಟೇ ನನ್ಗೆ ಕಾಂಪ್ಲಿಕೇಟೆಡ್ ಆಗ್ಲಿಲ್ಲ. ಬಟ್ ಎಲ್ರು ಬಂದು ಕೇಳೋದು, ಏನಾಯ್ತು ಏನಾಯ್ತು ಅನ್ನೋದು, ಲೈಕ್ ಎಲ್ರಿಗೂ ಕಾಂಪ್ಲಿಕೇಟ್ ಆಯ್ತು ಸ್ವಲ್ಪ ಅಂತ ಅನ್ಕೋತೀನಿ ನಾನು. ಹ್ಮ್ ಇದೆಲ್ಲ ನೋಡಿ ಹೇಗ್ ಅನ್ಸ್ತಿದೆ ನಿಮ್ಗೆ? ಲೈಕ್ ಇದೊಂಥರ ಬಂಡಲ್ ಆಫ್ ಜಾಯ್ ಮೆಮೊರೀಸ್. ಮತ್ತೆ ರೀಕ್ರಿಯೇಟ್ ಆಗಲ್ಲ ಇವೆಲ್ಲ ಅಂತ ಬೇಜಾರು ಆಗತ್ತೆ. ಎಷ್ಟು ಎಂಜಾಯ್ ಮಾಡಿದೀವಿ ಅಂದ್ರೆ ಆ 3 days ನ ಮತ್ತೆ ನಾವು ರೀಕ್ರಿಯೇಟ್ ಮಾಡಕ್ಕೂ ಆಗಲ್ಲ, ಅಷ್ಟು
ಮೆಮೊರೀಸ್ ಇದೆ ಆ 3 days ಅಲ್ಲಿ. ನಾವೆಲ್ಲ ಸೆಟ್ ಅಲ್ಲಿ ಎಂಜಾಯ್ ಮಾಡಿರಾಗ್ಬೋದು. ಮತ್ ನಮ್ ಸೆಟ್ ಅಲ್ಲಿ ಲೈಕ್ ನಮ್ ಎಲ್ಲ ಆಕ್ಟರ್ಸ್ ಇದಾರಲ್ಲ, ನಮ್ ಆಕ್ಟರ್ಸ್ ಎಲ್ಲಾರು ಒಂದೊಂದು ಕಲಾವಿದ್ರು ಅಂತಾನೆ ಹೇಳ್ಬೋದು. ಒಬ್ರೊಬ್ರು ಒಂದೊಂದು ಲೈಕ್ ಇವಾಗ ನಾನ್ ಡ್ಯಾನ್ಸ್ ಅಂದ್ರೆ ಒಬ್ರೊಬ್ರು ಸಿಂಗರ್ ಇರ್ಬೋದು, ಒಬ್ರೊಬ್ರು ಮಿಮಿಕ್ರಿ ಆರ್ಟಿಸ್ಟ್ ಇರ್ಬೋದು. ಎಲ್ರು ಅವ್ರವ್ರೇ ಆದ ಪ್ಯಾಷನ್ ಇಟ್ಕೊಂಡು ಅವ್ರವ್ರೇ ಆದ ಲೈಕ್ ಅವ್ರವ್ರ ಲೈಫ್ ಸ್ಟೈಲ್ ನ ಎಲ್ಲಾನು ಕಂಬ್ಯಾಕ್ ಮಾಡ್ಕೊಂಡು ಎಲ್ಲಾರು ಒಟ್ಗೂಡಿ ಅವ್ರವ್ರ ಪ್ಯಾಷನ್ ನ ಎಲ್ಲ ಒಟ್ಟಿಗೆ ಹಂಚ್ಕೊಂಡು ಎಂಜಾಯ್ ಮಾಡಿದ್ದು ಸಖತ್ತಾಗಿತ್ತು ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಮಾತ್ರ. ಆ ಮತ್ತೆ ಇದನ್ನೆಲ್ಲ ರಿಕ್ರಿಯೇಟ್ ಮಾಡ್ಕೊಳಕ್ ಆಗಲ್ಲ. ಇದೆಲ್ಲ ಒಂದು ಜಸ್ಟ್ ಮೆಮೊರೀಸ್. ಅಂಡ್ ನಾನಂತೂ ಹೆವಿ ಕಲ್ತಿದ್ದೀನಿ. ಒಂದೊಂದು ದಿನಾನು ಒಂದೊಂದು ಸೀನಲ್ಲೂ ಐ ಯೂಸ್ ಟು ಲರ್ನ್ ಎವ್ರಿಥಿಂಗ್. ಅವ್ರು ಹೇಳ್ಕೊಡೋದಿರ್ಬೋದು, ನಮ್ ರಕ್ಷಿತ್ ಸರ್ ಇರ್ಬೋದು. ರಕ್ಷಿತ್ ಸರ್ ಲೈಕ್ ಅವ್ರ ಎಷ್ಟೇ ಪ್ರೆಷರ್ ಇದ್ರು ನಿಮ್ಗೆ ಹೇಳ್ಕೊಡೋದಿರ್ಬೋದು, ಯಾವ್ಯಾವ ತರ ಮಾಡಿ, ಯಾವ್ಯಾವ ತರ ಈ ತರ ಮಾಡಿ ಅವಾಗ ಚೆನ್ನಾಗ್ ಬರುತ್ತೆ, ಈ ತರ ಇದ್ ಮಾಡಿ, ನೀವೇ ಇನೋವೇಟಿವ್ ಆಗಿ ಏನಾದ್ರು ಮಾಡ್ತೀರಾ ಅಂತ ಎಲ್ಲ ಕೇಳೋದು. ಮತ್ ಎಷ್ಟು ಅವರು ನಮ್ಗೆ ಫ್ರೆಂಡ್ಲಿ ಮತ್ತೆ ಇದಂದ್ರೆ ಡೈಲಾಗ್ಸ್ನು ಅಷ್ಟೇ. ನೀವೇನಾದ್ರು ಮೋಟಿವೇಶನ್ ಇಟ್ಕೊಂಡು ನೀವೇನಾದ್ರು ಅದಕ್ಕೆ ಆಡ್ ಆನ್ ಮಾಡ್ಕೊಳ್ಳೋದಿದ್ರು ಆಡ್ ಆನ್ ಮಾಡ್ಕೊಳ್ಳಿ ಅಂತ ಅಷ್ಟು ಫ್ರೀಡಮ್ ಇತ್ತು ನಮ್ಗೆ. ಅಷ್ಟು ಫ್ರೀ ಆಗಿ ಬಿಟ್ಟಿದ್ರು. ಅಂಡ್ ನಮ್ನ ಹಂಗೆ ಟ್ಯೂನ್ ಅಪ್ ಮಾಡಿದ್ರು ಅವರು. ಅವ್ರು ನಮ್ಗೆ ಲೈಕ್ ಅವ್ರ ಗುರುವಾಗಿ ನಿಂತ್ಕೊಂಡಿದ್ಕೆ ಇಷ್ಟು ನೀಟಾಗಿ ಬಂದಿದೆ ಅಂತ ನಾನು ಹೇಳ್ತೀನಿ. ಹೌದು. ಸೊ ನೀವು ರೀಕ್ರಿಯೇಟ್ ಮಾಡಕ್ ಆಗಲ್ಲ ಅಂದ್ರೆ ನೀವು ರೀಕ್ರಿಯೇಟ್ ಮಾಡ್ಬೋದು, ಬೇರೆ ಫಿಲಮ್ ಅಪರ್ಚುನಿಟಿ ನಿಮ್ಗೆ ಸಿಗುತ್ತೆ. ಯಾ ಆಫ್ ಕೋರ್ಸ್. ಸೊ ಇವಾಗ ನಾವು ಲಾಸ್ಟ್ ಪಾಠಕ್ಕೆ ಬಂದೆ, ಅದು ರ್ಯಾಪಿಡ್ ಫೈರ್ ಕ್ವಶನ್ಸ್. ಸೊ ಎಕ್ಸೈಟೆಡ್? ಯಾ ಆಫ್ ಕೋರ್ಸ್ ಎಕ್ಸೈಟೆಡ್. So let's go for it. One word Yes. to describe yourself. One word to describe yourself. Challenge yourself. Coffee or tea? Coffee. Early morning or late night? Late night. Dance or acting? Both. Stage performance or camera shoot? Both. Bharatanatyam or freestyle? Both. Fame or peace? Like ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಎರಡು ಇರ್ಬೇಕು, ಫೇಮು ಇರ್ಬೇಕು, ಪೀಸು ಇರ್ಬೇಕು. ಫೇಮ್ ಇಲ್ದೆ ಪೀಸ್ ಇಲ್ಲ, ಪೀಸ್ ಇಲ್ದೆ ಫೇಮ್ ಇಲ್ಲ. ಬಟ್ ಪೀಸ್ ಇದ್ರೇನೆ ಫೇಮ್. One thing you can't live without? ಫ್ಯಾಮಿಲಿ, ಲವ್ ಅಂಡ್ ಕನೆಕ್ಷನ್ಸ್. ಅದಿಲ್ದೆ ಬದುಕಕ್ಕಾಗಲ್ಲ. Your biggest fear? ಫಿಯರ್ ಲೈಕ್ ನಾನು ಹೆವಿ ಪುಕ್ಲಿ. ಅದೇ ನನ್ ಫಿಯರ್ ಅಂತ ಹೇಳ್ಬೋದು. ಹೆವಿ ಭಯ ಪಡ್ತೀನಿ. ಹಂಗೇನೆ ಅವ್ರೇನಾರು ಅಂತಾರೇನೋ, ಇವ್ರೇನಾರು ಅಂತಾರೇನೋ, ನಾನು ಎಲ್ಲಿ ಮಿಸ್ಟೇಕ್ ಮಾಡ್ತಿರ್ತೀನಿ ಅಂತ ಅದಕ್ಕೆ ಭಯ ಆಗುತ್ತೆ ನನಗೆ ಅಷ್ಟೇ. Your favorite actor? ಯಶ್. One hidden talent? ಹಿಡನ್ ಟ್ಯಾಲೆಂಟ್ ಅಂದ್ರೆ ನಾನೆಲ್ಲ ಹೇಳ್ಕೊಬಿಟ್ಟಿದ್ದೀನಿ. ಹಿಡನ್ ಟ್ಯಾಲೆಂಟ್ ಅಂತ ಏನಿಲ್ಲ. ನಾನು ಡ್ರಾಯಿಂಗ್ಸ್ ಚೆನ್ನಾಗಿ ಮಾಡ್ತೀನಿ. ದಟ್ಸ್ ಮೈ ಹಿಡನ್ ಟ್ಯಾಲೆಂಟ್. ಅದೆಲ್ಲೂ ಹೇಳ್ಕೊಂಡಿಲ್ಲ ನಾನು. ಡ್ರಾಯಿಂಗ್ ಚೆನ್ನಾಗಿ ಮಾಡ್ತೀನಿ, ಡ್ರಾಯಿಂಗು ಮಾಡ್ತೀನಿ ನಾನು. Wow, super. ನಾನು ಮಲ್ಟಿ ಟಾಸ್ಕಿಂಗ್ ಗರ್ಲ್ ಅಂತ ಹೇಳ್ಬೋದು. ಡ್ರಾಯಿಂಗ್ ಅಂಡ್ ನಾನು ಸ್ಪೋರ್ಟ್ಸ್ ಅಲ್ಲೂ ಇದ್ದೀನಿ. ಸ್ಕೂಲ್ ಡೇಸ್ ಅಲ್ಲೂ ಅಷ್ಟೇ ಸ್ಪೋರ್ಟ್ಸ್. ನಾನು ಅಥ್ಲೆಟಿಕ್ಸ್ ಅಲ್ಲೇ ಜಾಸ್ತಿ. ಲೈಕ್ ರನ್ನಿಂಗ್ ರೇಸ್ ಅಲ್ಲೆಲ್ಲ ಹೆವಿ ಮೆಡಲ್ಸ್ ಇದೆ ನನಗೆ. ಗ್ರೂಪ್ ಗೇಮ್ಸ್ ಅಲ್ಲೂ ಹೆವಿ ವಿನ್ ಆಗಿದ್ದೀನಿ. ಸ್ಪೋರ್ಟ್ಸ್ ಅಲ್ಲೂ ಇದ್ದೀನಿ ಸ್ವಲ್ಪ. ನಿಮ್ಮ ನೆಕ್ಸ್ಟ್ ಫ್ಯೂಚರ್ ಗೋಲ್ಸ್ ಏನ್? ಡ್ಯಾನ್ಸ್ ಅನ್ನೋ ವರ್ಡೇ ನನಗೆ ಪ್ಯಾಷನ್ ಆಗಿತ್ತು ಅಂತ ಅನ್ಕೊಂಡಿದ್ದೆ. ಆಕ್ಟಿಂಗ್ ಅವಾಗ್ಲಿಂದಾನು ಆಸೆ ಇದ್ದಿದ್ ಕಾರಣ ನಾನು ಎಲ್ಲೂ ಅವಕಾಶ ಸಿಗ್ಲಿಲ್ಲ ನಂಗೆ ಕಲಿಯಕ್ಕಾಗ್ಲಿ ಏನು ಮಾಡಕ್ಕಾಗ್ಲಿ. ಬಟ್ ನನ್ಗೆ ಅವಕಾಶ ಸಿಕ್ತು. ಸೊ ದಟ್ ನಾನು ಅಲ್ಲಿಂದ ಬೆಳೆಸ್ಕೊಂಡು ಹೋದೆ ಆಕ್ಟಿಂಗ್ ಅನ್ನ. ಆಕ್ಟಿಂಗ್ ಬಿಡಕ್ಕೆ ನನ್ಗೆ ಇಷ್ಟ ಇರ್ಲಿಲ್ಲ. ಲೈಕ್ ದಟ್ ನಾನು ಹೇಳ್ಕೊಂಡು ಇರ್ಲಿಲ್ಲ ನಾನು ಆಕ್ಟಿಂಗ್ ಹೋಗ್ಬೇಕು, ನಂಗೆ ಇಂಟ್ರೆಸ್ಟ್ ಇದೆ ಅಂತ. ಲೈಕ್ ಅದಂದ್ರೆ ಅಪ್ಪ ಹೇಳ್ದಂಗೆ ಅಪ್ಪ ಬೇಡ ಅಂತಾರೆ ಅಂತ ಗೊತ್ತಿತ್ತು. ಸೊ ದಟ್ ನಾನೇನ್ ಮಾಡ್ದೆ, ನಾನು ಕ್ಲಾಸ್ಗೆ ಹೋಗ್ತೀನಿ ಆ ಥರ ಮಾಡ್ತೀನಿ ಅಂದ್ರೆ ಬೇಡ ಅಂತಾರೆ.
ಅದ್ರ ಬದಲು ನಾನು ಸ್ಕೂಲಲ್ಲೇ ಕಾಲೇಜಲ್ಲೇ ನಾನು ಸೇರ್ಕೊಂಡು ಅಲ್ಲಿ ಕಲ್ತ್ಕೊಂಡು ಹೋದ್ರೆ ನನಗೂ ಹೆಲ್ಪ್ ಆಗುತ್ತೆ, ಅವ್ರಿಗೂ ಬರ್ಡನ್ ಆಗಲ್ಲ, ಮತ್ತೆ ಅವ್ರಿಗೂ ಬೇಡ ಅನ್ನೋದನ್ನ ನಾನು ಮಾಡ್ತಿದ್ದೀನಿ ಅನ್ಸಲ್ಲ ಅಂದ್ಬಿಟ್ಟು. ಸೊ ದಟ್ ನಾನು ಆಕ್ಟಿಂಗ್ ಕೆರಿಯರ್ನು ಹಂಗೆ ನಾನು ಕಂಟಿನ್ಯೂ ಮಾಡ್ಕೊಂಡು, ನಾನು ಕಲಿಯೋಕ್ಕೋಸ್ಕರನೇ ನಾನು ಡ್ರಾಮಾ ಟೀಮ್ಗೆ ಹೋಗಿದ್ದು. ಸೊ ದಟ್ ನಾನು ಆಕ್ಟಿಂಗ್ ಮಾಡ್ಕೊಂಡು ನಾನು ಕಲಿಬೋದು ಅಂತ ನಾನು ಅಲ್ಲಿ ಕಲ್ತ್ಕೊಂಡು ಹೋಗಿದ್ದು. ಇವೆರಡು ನನಗೆ ಡ್ರೀಮ್ ಕಮ್ ಟ್ರೂ ಆಗಿದ್ದು. ಹೌದು. ಸೂಪರ್, ಥ್ಯಾಂಕ್ ಯು ಸೋ ಮಚ್ ನೀವು ಇಲ್ಲಿ ಬಂದಿರಕ್ಕೆ. ಮತ್ತು ಒಂದ್ ಲಾಸ್ಟ್ ಫ್ಯೂ ಮೆಸೇಜ್ ಕೊಡಿ ನಮ್ಮ ಆಡಿಯನ್ಸ್ಗೆ. ನಾನು ಹೇಳೋದಿಷ್ಟೇ, ಆ, ಅಕ್ಷರ ರಕ್ಷತಿ ರಕ್ಷಿತಾ ಮೂವಿ ಬಂದು ಟೀಚರ್ಸ್ ಮತ್ತೆ ಸ್ಟೂಡೆಂಟ್ಸ್ ಮಧ್ಯೆ ನಡೆಯೋ ಆ, ಇವಾಗ ಜನರೇಷನ್ ಅಲ್ಲಿ ನಡೀತಿರೋ ಒಂದು ಮೆಸೇಜ್ನ ನಾವು ನಿಮ್ ಮುಂದೆ ತರ್ತಿದೀವಿ. ಪ್ಲೀಸ್ ಎಲ್ಲ ಟೀಚರ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ನೀವು ಬಂದು ನೋಡ್ಬೇಕು ಅಂತ ಕೇಳ್ಕೊತೀನಿ. ನೀವು ನಿಮ್ ಟೀಚರ್ಸ್ನ ನಮ್ಮ ಮೂವಿಲಿ ನೋಡ್ಕೋಬಹುದು, ಅಂಡ್ ನಿಮ್ಮಂತ ಸ್ಟೂಡೆಂಟ್ಸ್ನ ನಾವು ತೋರಿಸಿದೀವಿ ನಮ್ಮ ಮೂವಿಲಿ ಅಂತ ಹೇಳ್ಬೋದು. ನಾವು ಸ್ಟೂಡೆಂಟ್ ಆಗಿ ನಾನ್ ಟೀಚರ್ ರೋಲ್ ಮಾಡಿದ್ದೀನಿ ಅಂದ್ರೆ ಅದು ನನ್ನ ಚಾಲೆಂಜಿಂಗ್ಗೆ. ಸೊ ದಟ್ ಏನೇ ತಪ್ಪು ಏನೇ ಇದ್ರೂ ಪ್ಲೀಸ್ ಕ್ಷಮಿಸಿ ಅಂಡ್ ಎಲ್ರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಎವ್ರಿವನ್. ಎಲ್ರೂ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಆಡಿಯನ್ಸ್, ಥ್ಯಾಂಕ್ ಯು ಸೋ ಮಚ್. ನೀವು ಬನ್ನಿ ನೋಡೋಣ ಜೊತೆಗೆ ಈ ಫಿಲಂ ARR ಅಕ್ಷರು ರಕ್ಷತಿ ರಕ್ಷಿತಾ ಮೂವಿ. ನಾನು ನೋಡ್ತೀನಿ, ಬನ್ನಿ ನೋಡೋಣ. ನಿಮ್ಮ ಹತ್ತಿರದ ಥಿಯೇಟರ್ ಅಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.